ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಶಿವಯೋಗಿ ಸಿದ್ದರಾಮೇಶ್ವರ ಜಯಂತ್ಯೋತ್ಸವ. ಮುಕ್ತಾಂಬಿಕಾ ರೆಸಿಡೆನ್ಷಿಯಲ್ ಇಂಡಿಪೆಂಡೆಂಟ್ ಮಹಿಳಾ ಪಿಯು ಕಾಲೇಜಿನಲ್ಲಿ ಬೆಳ್ಳಿ ಹಬ್ಬ ಆಚರಣೆ. ಕರ್ತವ್ಯ ಲೋಪ ಎಸಗಿದ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಸಿದ್ದಲಿಂಗ ಸ್ವಾಮೀಜಿ ಆಗ್ರಹ. ಈಗ ವಾರ್ತೆಗಳ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿ ಆಚರಿಸಲಾಯಿತು. ಕಲಬುರಗಿ ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಲಾಗಿದ್ದ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತ್ಯೋತ್ಸವಕ್ಕೆ ಶಾಸಕ ಅಲ್ಲಂಪ್ರಭು ಪಾಟೀಲ್ ಹಾಗೂ ವೇದಿಕೆ ಮೇಲಿರುವ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ನಂತರ ವಿಧಾನ ಪರಿಷತ್ ಸದಸ್ಯ ತಿಪ್ಪಣಪ್ಪ ಕಮ್ಮಕ್ನೂರ್ ಸೇರಿದಂತೆ ಹಲವು ಗಣ್ಯರು ಶಿವಯೋಗಿ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ವಿಧಾನ ಪರಿಷತ್ ಸದಸ್ಯ ತಿಪ್ಪಣಪ್ಪ ಕಮ್ಮಕ್ನೂರ್ ಹಾಗೂ ಶಾಸಕ ಅಲ್ಲಂಪ್ರಭು ಪಾಟೀಲ್ ಮಾತನಾಡಿದರು. ಶರಣಪ್ಪ ಗುಂಡುಗುರ್ತಿ ವಿಶೇಷ ಉಪನ್ಯಾಸ ನೀಡಿದರು. ಅಲ್ಲಂಪ್ರಭು ಪಾಟೀಲ್ ಲಿಂಗಾಯತ ಇರ್ಬೋದು, ತಿಪ್ಪಣಪ್ಪ ಕಮ್ಮಕ್ನೂರು ಪೊಲೀಸ್ ಸಮಾಜದವ್ರು ಇರ್ಬೋದು ಅಂತ ಹೇಳಿದ್ರು. ಅವ ಲಿಂಗಾಯತನೂ ಅಲ್ಲ, ನಾ ಕಬ್ಬಲಿಗೇನೂ ಅಲ್ಲ, ನಾವಿಬ್ಬರು ನಿಮ್ಮ ಮನೆತನದಲ್ಲಿ ಒಂದು ಫ್ಯಾಮಿಲಿ ಮೆಂಬರ್ ಇದ್ದಪ್ಲೆ. ನಾವು ನಿಮ್ಮ ಮನೆತನದಲ್ಲಿ ನಾವು ಒಬ್ಬರಿಬ್ಬರು ಸದಸ್ಯರು, ನಿಮ್ಮ ಮನೆತನಕ್ಕೆ ಹಿರಿಯ ಸದಸ್ಯರು ನಾವು. ಅಷ್ಟು ನಿಮ್ಮ ಸಮಾಜಕ್ಕೆ ನಾವೆಲ್ಲ ಪ್ರೀತಿ ಮಾಡ್ತೀವಿ. 1.5 ಕೋಟಿ ಅಲ್ಲಂಪ್ರಭು ಪಾಟೀಲ್ ಹೇಳ್ತಾರೆ, ಈಗ ಘೋಷಣೆ ಮಾಡ್ತಾರೆ. ಈಗ ಅವಕಾಶ ಇದೆ, ನೀವೆಲ್ಲ ಕಷ್ಟಪಟ್ಟು ಮುಂಜಾನೆ ಎದ್ದು ಕೂಡಲೇ ಅಲ್ಲಂಪ್ರಭು ನೆನೆಸ್ತೀರಿ. ಅವಕಾಶ ಸಿಕ್ಕದ ಈಗ ಇಲ್ಲಿ ಬಂದ ಕೂಡಲೇ ನಿಮ್ಗೆ ಎಷ್ಟು ಹಣ ಬೇಕಾಗಿದೆ ಅದನ್ನು ಅವ್ರು ಘೋಷಣೆ ಮಾಡ್ತಾರೆ. ನನ್ನ ಹಸ್ತಿ ಭಾಳ ಕಡಿಮೆ, ಭಾಳ ಬಡತನದ ಇದ್ದಂಥ ನಾ ಶಾಸಕ. ನನ್ನಿಂದ 5 ಲಕ್ಷ ರೂಪಾಯಿ ನಿಮ್ಮ ಸಮುದಾಯಕ್ಕೆ ಕೊಡ್ತಕ್ಕಂಥ ಬಿಡಂಗಿಲ್ಲ. ಮರ್ದಿನ ನಾಳೆಗೆ ಬಂದು ಕೊಡ್ತಾನೆ. ಸೊ ಒಡೆಯರಾಜ ಅವರಿಬ್ಬರು ಕಲ್ತು ಬಂದ್ರಪ್ಪ ಅಂತಂದ್ರೆ ನಾ ಅಮೌಂಟ್ ಜಮಾ ಆಗಿದೆ ನಿನ್ನೆ. ನಾನೊಂದು 5 ಲಕ್ಷ ರೂಪಾಯಿ ಹಣ ಬಿಡುಗಡೆ ಮಾಡ್ತೀನಿ. ಆಮೇಲೆ ರಾಜಕೀಯ ಸ್ಥಾನಮಾನ ಹೇಳಿದಿರಿ. ಅಲ್ಲಂಪ್ರಭು ಪಾಟೀಲ್ ಹೋಗ್ಬೇಕಾಗಿ ಬಹುಶಃ ಸಿಟ್ಟಿಲ್ ನೋಡ್ತಾನೆ. ಆಮೇಲೆ ಭಾಳ ಬೇಕಾದ್ರೆ ನೀವು ಭಾಳ ಮಾತಾಡಿದೆ ಅಂತೇಳಿ ಅದೊಂದು ದೊಡ್ಡ ಸಮಸ್ಯೆ ನನಗೆ. ಅವೇನೋ ಮೂಡ್ನಾಗಿಲ್ಲ ಇವತ್ತು ಯಾಕೋ. ಆ ಮಲ್ಲಿಕಾರ್ಜುನ ಕುಸ್ತಿಗೆ ಒಡೆಯರಾಜರಿಗೆ ಏನಾದರೂ ಅವಕಾಶ ಕೊಡ್ಬೇಕಂತೇಳಿ ಬಹಳಷ್ಟು ಮನವಿ ಮಾಡ್ತಾ ಇದ್ದಾರೆ. ಆ ಜನರು ಮಾಡ್ತಾ ಇದ್ದಾರೆ, ಅವರು ಮಾಡ್ತಾ ಇದ್ದಾರೆ. ದೊಡ್ಡ ಸಾಹೇಬರು ಖರ್ಗೆ ಸಾಹೇಬರು ಪಾಪ ಮನವಿ ಮಾಡಿದ್ದು ನಾನು ನೋಡೀನಿ. ಅದಕ್ಕಾಗಿ ನಾವು ಅಲ್ಲಂಪ್ರಭು ಪಾಟೀಲ್ ಕೂಡ್ಕೊಂಡು ಇನ್ನಿತರ ಎಲ್ಲ ಶಾಸಕರ ಕರ್ಕೊಂಡು ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ನಾಲೇಜ್ ತಂದು ಅವರಿಬ್ಬರನ್ನು ರಾಜ್ಯ ಸರ್ಕಾರದಲ್ಲಿ ನಾಮನಿರ್ದೇಶನ ಮಾಡ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ. ಆಮೇಲೆ ಅವರಿಬ್ಬರಿಗೆ ಮಾಡಿದ್ರೆ ನಮಗೆ ಹೇಗೆ ಅಂತ ಕೇಳೋದು ಬೇಡ್ರಿ. ಜಿಲ್ಲಾ ಪಂಚಾಯತ್ ಬರ್ತವೆ, ತಾಲೂಕಾ ಪಂಚಾಯತ್ ಬರ್ತವೆ, ಇನ್ನಿತರ ಎಲ್ಲ ರಂಗಗಳಲ್ಲಿ ಕೂಡ
ಈ ಸಮಾಜಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಎಂಬ ಮಾತನ್ನು ಕೂಡ ಹೇಳಿ, ಶಿವಯೋಗಿ ಸಿದ್ದರಾಮೇಶ್ವರರು 12ನೇ ಶತಮಾನದ ಕರ್ನಾಟಕದ ಒಬ್ಬ ಪ್ರಮುಖ ಶರಣ, ವಚನಕಾರ, ಸಮಾಜ ಸುಧಾರಕ ಮತ್ತು ಮಹಾಯೋಗಿ ಆಗಿದ್ದರು. ಅವರು ಕಾಯಕವೇ ಕೈಲಾಸ ಎಂಬ ಬಸವಣ್ಣವರ ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜ ಸೇವಾ ಮಾರ್ಗದಲ್ಲಿ ದೈವತ್ವವನ್ನು ಕಂಡುಕೊಂಡವರು. ಅವರು ಮಹಾರಾಷ್ಟ್ರದ ಸೋಲಾಪುರ ನಗರದ ಬಳಿಯ ಸೊನ್ನಲಿಗೆ, ಈಗಿನ ಸೋಲಾಪುರ ಎಂಬ ಗ್ರಾಮದಲ್ಲಿ ಜನಿಸಿದರು. ಅವರು ಸುಮಾರು 1150 ಸುಮಾರಿಗೆ ಜೀವಿಸಿದರು. ಗುರು ಮತ್ತು ತತ್ವ ಆರಂಭದಲ್ಲಿ ಸಿದ್ದರಾಮ ಶ್ರೀಶೈಲದ ಮಲ್ಲಿಕಾರ್ಜುನ ದೇವರ ಪರಮ ಭಕ್ತರಾಗಿದ್ದರು. ನಂತರ ಬಸವಣ್ಣವರ ಪ್ರಭಾವದಿಂದ ವಚನ ಚಳವಳಿಗೆ ಸೇರಿ ಚೆನ್ನ ಬಸವಣ್ಣವರನ್ನು ತಮ್ಮ ಗುರುವಾಗಿ ಸ್ವೀಕರಿಸಿದರು. ಸಮಾಜ ಸೇವೆ ಸಿದ್ದರಾಮೇಶ್ವರ ಕೇವಲ ಆಧ್ಯಾತ್ಮಿಕ ಚಿಂತಕರಾಗಿರದೆ ಮಹಾನ್ ಲೋಕೋಪಕಾರಿಗಳಾಗಿದ್ದರು. ಸೋಲಾಪುರದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ಪರಿಹರಿಸಲು ದೊಡ್ಡ ಕೆರೆಯನ್ನೇ ನಿರ್ಮಿಸಿದರು. ಅನೇಕ ಬಡವರಿಗೆ ಕೆಲಸ ನೀಡಲು ಕೆರೆ ಕಟ್ಟಿ ಮತ್ತು ದೇವಾಲಯಗಳನ್ನು ನಿರ್ಮಿಸಿದರು. ಸಮಾಜದಲ್ಲಿ ಶಾಂತಿ, ಜಾತಿ, ಲಿಂಗ ತಾರತಮ್ಯವನ್ನು ತಿರಸ್ಕರಿಸಿ ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಸಮಾಜದ ನಿರ್ಮಾಣಕ್ಕಾಗಿ ಶ್ರಮಿಸಿದರು. ಸಿದ್ದರಾಮರು ಕನ್ನಡದ ಪ್ರಮುಖ ವಚನಕಾರರಲ್ಲಿ ಒಬ್ಬರು. ಅವರು ತಮ್ಮ ವಚನಗಳಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮವನ್ನು ಬಳಸಿದ್ದಾರೆ. ಅವರು 68,000 ವಚನಗಳನ್ನು ಬರೆದಿದ್ದಾರೆ, ಹೇಳಿಕೊಂಡಿದ್ದರು ಮತ್ತು ಸುಮಾರು 1,324 ಮಾತ್ರ ಲಭ್ಯ ಇವೆ. ವಚನ ಸಾಹಿತ್ಯದ ವಿನಾಶದಿಂದ ಕಾಪಾಡುವಲ್ಲಿ ಅವರ ಪಾತ್ರ ಮಹತ್ವದಾಗಿದೆ. ತಮ್ಮ ಜೀವನದ ಕೊನೆಯಲ್ಲಿ ಸಿದ್ದರಾಮೇಶ್ವರರು ಸೊನ್ನಲಿಗೆಯ ಸೋಲಾಪುರದ ಜೀವಂತವಾಗಿ ಲಿಂಗೈಕ್ಯರಾದರು. ಅವರ ಸಮಾಧಿಯ ಸ್ಥಳ ಇಂದು ಸೋಲಾಪುರದ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ ಎಂಬ ಅವರ ಇತಿಹಾಸವನ್ನು ಕೂಡ ಹೇಳ್ತೀನಿ. ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ಯಾಕಂದರೆ ಹಿಂದೆ ಅನೇಕ ಶರಣರು ಯಾವ್ಯಾವ ಸಂದರ್ಭದಲ್ಲಿ ಆ ಕಾಲಕ್ಕೆ ಶರಣರು ಸಂತರು ಈ ಭೂಮಿ ಮೇಲೆ ಹುಟ್ಟಿ ಬಂದು ಅನೇಕ ಧರ್ಮದ ದಾರಿಯನ್ನು ತಮ್ಮದೇ ಆದಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ ಪುಟದಲ್ಲಿದೆ. ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಇತಿಹಾಸ ಶ್ರೀ ಸಿದ್ದರಾಮೇಶ್ವರರ ಇತಿಹಾಸ. ಸಿದ್ದರಾಮೇಶ್ವರರು ವರಪುತ್ರರಾಗಿದ್ದರು. ಅವರು ಬಡ ಕುಟುಂಬದಲ್ಲಿ ಕೆಲಸ ಮಾಡ್ತಕ್ಕಂಥ ದಂಪತಿಗಳು. ಇಬ್ಬರು ದಂಪತಿಗಳಿಗೆ ಸುಮಾರು 50 ವರ್ಷದಿಂದ ಮಕ್ಕಳಾಗಿರಲಿಲ್ಲ. ಆ ಸಂದರ್ಭದಲ್ಲಿ ಅವರೀರೋರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಭಾಳ ಕೊರಗಿರ್ತದೆ ಅವ್ರಿಗೆ. ಕಾಯಕ ಜೀವಿಗಳು ಭಗವಂತನ ಪ್ರೇರಣೆ ಪಡೆದುಕೊಂಡು ಮಗನ ಒಂದು ಹುಟ್ಟು ಆಗಬೇಕಂತ ಹೇಳಿ ಅವರು ಭಾಳ ದಿಟ್ಟ ನಿರ್ಧಾರ ತೆಗೆದುಕೊಳ್ತಾರೆ. ಆ ಸಂದರ್ಭದಲ್ಲಿ ಆ ಭಗವಂತನ ರೂಪಿಯಾಗಿರ್ತಕ್ಕಂಥ ರೇವಣಸಿದ್ದವರು ಬಂದು ಆಶೀರ್ವಾದ ಮಾಡಿ ಮುಂದೆ ಒಂದು ಒಳ್ಳೆಯ ಮಗ, ಜಗತ್ತಿಗೆ ಹೆಸರು ತರ್ತಕ್ಕಂಥ ಮಗ ಹುಟ್ಟಿ ಬರ್ತಾನೆ ಅಂತಕ್ಕಂಥ ಮಾತನ್ನು ಹೇಳಿ ಆ ತಾಯಿಯ ಹೊಟ್ಟಿಗೆ ಕೈ ಹಚ್ಚಿ ಹೇಳ್ತಾರೆ. ಅದ ನಂತರ ಸಿದ್ದರಾಮೇಶ್ವರರ ಜನ್ಮ ಆಗ್ತದೆ. ಆದ ನಂತರ ಅವ್ರಿಗೆ ಮಾತು ಬರೋಂಗಿಲ್ಲ, ದನ ಕಾಯ್ತಿರ್ತಾರೆ. ಭಾಳ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಸಿದ್ದರಾಮೇಶ್ವರರು ಅವರು ಕೂಡ ತನ್ನ ಬಾಲ್ಯದಲ್ಲಿ ದನ ಕಾಯುತ್ತ ಸಂದರ್ಭದಲ್ಲಿ ಯಾವತ್ತೂ ಪರಮೇಶ್ವರನ ಧ್ಯಾನ ಮಾಡ್ತಕ್ಕಂಥ, ಮಲ್ಲಿಕಾರ್ಜುನನ ಧ್ಯಾನ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಅವನ ಜೀವನದಲ್ಲಿ ನಡೆದುಕೊಂಡು ಬಂದಿರತಕ್ಕಂಥದ್ದು. ಆ ಸಂದರ್ಭದಲ್ಲಿ ಒಂದು ಸಲ ಏನಪ್ಪ ಅಂದ್ರೆ ಆ ಪರಮಾತ್ಮನ ಸ್ವರೂಪಿಯಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಯಾವುದೋ ಒಂದು ಮುದಿ ರೂಪದಲ್ಲಿ ಬಂದು ದರ್ಶನ ಕೊಡ್ತಾನೆ. ದರ್ಶನ ಕೊಟ್ಟು ಅವನನ್ನು ತಡೆದು ಕೇಳ್ತಾನೆ, ದರ್ಶನ ಆಗ್ತದೆ, ನಾನೇ ಭಗವಂತ ಪ್ರೇರಣೆ ಮಾಡ್ತಕ್ಕಂಥದ್ದು, ನಾನು ನಿನ್ನ ಆಶೀರ್ವಾದ ಮಾಡ್ಲಿಕ್ಕೆ ಬಂದೀನಿ, ನನಗೆ ಹಸು ಆಗಿದೆ, ಊಟ ಕೊಡುವಂತ. ಅವ ಕಟ್ಕೊಂಡು ಹೋಗಿದ್ರು ರೊಟ್ಟಿ, ಅದು ಬಿಚ್ಚಿಡ್ತಾನೆ. ಇದನ್ನು ಬೇಡಪ್ಪ, ಅಂಬಲಿ ಬಾನ ತೊಂಬ ಅಂತ ಹೇಳ್ತಾನೆ. ಆಯ್ತು ಇಲ್ಲೇ ನಿಂದ್ರೆ ಏನಾದರೂ ಮಾಡಿ ತರ್ತೀನಿ ಅಂತ ಹೇಳಿ ಸೋಲಾಪುರದಾಗ ಆಗಿರ್ತದೆ. ಅವ್ರು ಏನಪ್ಪ ಅಂದ್ರೆ ಮನೆಗೆ ಹೋಗಿ ಅವ ಅಂಬಲಿ ಬಾನ ಮಾಡ್ಕೊಂಡು ಬರೋತನ ಆ ಪರಮಾತ್ಮನ ಅವತಾರಿ ಏನು ಆ ತಾಳಿ ಬಂದಿದ್ದ ಅವ್ರು ಇರೋಂಗಿಲ್ಲ, ಮಾತು ತೊಗೊಂಡಿರ್ತಾನೆ, ಬಂದು ಊಟ ಮಾಡಿಸ್ತೀನಿ ನಿಂದ್ರೆ ಇಲ್ಲೇ ಅಂತೇಳಿ. ಮುಂದೇನಪ್ಪ ಅಂದ್ರೆ ಜಗ್ಗೆ ತೀರ್ತಾನ ಮಲ್ಲಿಕಾರ್ಜುನ ಅಂತ ಹೇಳಿ ಭಗವಂತನ ಚೀರಿದಾಗ ಅವನಿಗೆ ಅಲ್ಲಿ ಇರೋಂಗಿಲ್ಲ. ಮುಂದೆ ಏನಪ್ಪ ಅಂದ್ರೆ ಭಾಳಷ್ಟು ಜನ ಏನಪ್ಪ ಅಂದ್ರೆ ಪಾದಯಾತ್ರೆ ಮೂಲಕ ಇವತ್ತಿಗೂ ಕೂಡ ಹೋಗ್ತಾರೆ ಶ್ರೀಶೈಲಕ್ಕೆ ಪಾದಯಾತ್ರೆ. ಆ ಸೋಲಾಪುರದಿಂದ ಪಾದಯಾತ್ರೆ ಹೋಗ್ತಕ್ಕಂಥ ಜನರ ಹಿಂದೆ ಓಡ್ಕೊಂಡು ಬಂದು ಏನಪ್ಪ ಅಂದ್ರೆ ಅವನು
ಆ ಮಲ್ಲಿಕಾರ್ಜುನ ಧ್ಯಾನ ಮಾಡ್ಕೋತೇನಪ್ಪ ಅಂದ್ರೆ ಶ್ರೀಶೈಲಕ್ಕೆ ಹೋಗ್ತಾನೆ. ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ಗುಡಿಯಾಗ ಏನಪ್ಪ ಅಂದ್ರೆ ಎಲ್ಲರೂ ದೇವ್ರ ದರ್ಶನ ತಗೋತಾರೆ. ಅಲ್ಲಿ ಲಿಂಗ ಇರ್ತದೆ. ಆ ಲಿಂಗ ನೋಡಿ ಎಲ್ಲರೂ ಕೇಳ್ತಾನೆ, ಎಲ್ಲೇನ ಮಲ್ಲಿಕಾರ್ಜುನ, ಎಲ್ಲೇನ ಮಲ್ಲಿಕಾರ್ಜುನ, ಇದೇ ಮಲ್ಲಿಕಾರ್ಜುನ. ಆ ಹುಡುಗ ಭಾಳ ಮುಗ್ಧ ಬಾಲಕಿರ್ತಾನೆ, ನಮ್ಮಂಗಿಲ್ಲ. ಇವ ಅಲ್ಲ ನನಗೆ ಭೇಟಿ ಆದಕ್ಕಂಥ ಶಿವ, ಇವ ಅಲ್ಲ ಲಿಂಗ ರೂಪದ ಈ ರೀತಿ ಇದ್ದಿದ್ದಿಲ್ಲ, ಮನುಷ್ಯ ರೂಪದಾಗಿದ್ದ ಅಂತ ಹೇಳಿ ಹೊರಗೆ ಬಂದು ನನಗೆ ದರ್ಶನ ಕೊಡ್ತಾ, ಇಲ್ಲಾಂದ್ರೆ ನನ್ನ ಪ್ರಾಣ ಕಳ್ಕೋತೀನಿ ಅಂತ ಹೇಳಿ ಆ ಕಂಬ್ರಿ ಹಳದಾಗ ಏನಪ್ಪ ಅಂದ್ರೆ ಕೊಳದಾಗ ಬಂದು ಮ್ಯಾಗ ಗುಡ್ಡದಾಗ ನಿಂತು ಸಿದ್ದರಾಮೇಶ್ವರ ಮಲ್ಲಿಕಾರ್ಜುನ ಅಂತ ದಗ್ಗೆ ತೀರಿ, ನೀನು ನನಗೆ ಭೇಟಿ ಕೊಡಲಿಲ್ಲ, ಇದು ಊಟ ಮಾಡಲಿಲ್ಲ ಅಂದ್ರೆ ನಾನು ನನ್ನ ಪ್ರಾಣ ಕಳ್ಕೋತೀನಿ ಅಂತ ಹೇಳಿ ಮ್ಯಾಗಿಂದ ಹಾರ್ಲಕ್ಕೆ ಹೋಗ್ತಾನೆ. ಅವಾಗ ಸಾಕ್ಷಾತ್ ಪರಮಾತ್ಮ ಬಂದು ಅವನ ಕೈ ಹಿಡಿದು ಪ್ರತ್ಯಕ್ಷನಾಗಿ ಅವನಿಗೆ ಏನಪ್ಪ ಅಂದ್ರೆ ದರ್ಶನ ಕೊಟ್ಟಿರ್ತಕ್ಕಂಥದ್ದು. ಇದು ಬೋಯಿ ಇತಿಹಾಸದಲ್ಲಿ, ಸಿದ್ದರಾಮೇಶ್ವರ ಇತಿಹಾಸದಲ್ಲಿದೆ. ಅನೇಕ ಶರಣರು ಆಗಿ ಹೋಗಿದ್ದಾರೆ 12ನೇ ಶತಮಾನದಲ್ಲಿ. ಆಲಮ ಪ್ರಭುವಿನ ಅಧ್ಯಕ್ಷತೆಯಲ್ಲಿ ಬಸವೇಶ್ವರರ ಒಂದು ಅನುಭವ ಮಂಟಪದಲ್ಲಿ, ಬಸವಣ್ಣವರ ಅನುಭವ ಮಂಟಪದಲ್ಲಿ ಭಾಗಷ್ಟು ಶರಣರು ಕೂಡ ಆಗಿ ಹೋಗಿದ್ದಾರೆ. ಅಲ್ಲಿ ಏನಪ್ಪ ಅಂದ್ರೆ ಸೊಲ್ಲಾಪುರದಿಂದ ಇವರು ಒಬ್ಬರು ಶರಣರಲ್ಲಿ ಈ ಮುಂದೆ ಏನಪ್ಪ ಅಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಆದಾಗ ಮತ್ತೆ ಮರಳಿ ಅವ್ರು ಹೇಳ್ತಾರೆ, ನಾನು ಇಲ್ಲೇ ಇರ್ತೀನಿ, ನನ್ನ ಬಳಿ ಇರುವಂತೆ. ಹಾಗಲ್ಲ, ನೀನು ಮಾನವನಿದ್ದಿ, ನಾನು ಪರಮಾತ್ಮನ ಸ್ವರೂಪ ಇರ್ತಕ್ಕಂಥದ್ದು, ನೀನು ಎಲ್ಲಿರಬೇಕು ಅಲ್ಲೇ ಇರಬೇಕು, ನಾನು ಇಲ್ಲೇ ಇರಬೇಕು. ನೀನು ಸೊಲ್ಲಾಪುರದಾಗ ಹೋಗಿ ಅಂತಂದ್ರೆ ಅಲ್ಲೇ ಸ್ಥಾಪಿತನಾಗಿ ನಿನ್ನ ಹೆಸರು ಅಜರಾಮರವಾಗಿ ಎಲ್ಲ ಕಡೆ ಹಬ್ಬುತ್ತದ. ನೀನು ಅಲ್ಲೇ ಏನಪ್ಪಂದ್ರೆ ಒಳ್ಳೆಯ ಕೆಲಸ ಮಾಡಿ, ಸಮಾಜಮುಖಿ ಕೆಲಸ ಮಾಡಿ, ಕೆರೆ ಕಟ್ಟ ಹಳ್ಳಗಳನ್ನು ಕಟ್ಟಿ ಬಡವರಿಗೆ, ದೀನರಿಗೆ, ದಲಿತರಿಗೆ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ರೈತರ ಸೇವೆಯನ್ನು ಕಾಯಕವೇ ಕೈಲಾಸ ಅಂತಕ್ಕಂಥ ತತ್ವದಿಂದ ನಡಿ ಅಂತ ಹೇಳಿ ಆಶೀರ್ವಾದ ಮಾಡಿ ಏನಪ್ಪ ಅಂದ್ರೆ ಅವ್ರು ಕಳಿಸ್ತಾರ. ಅಲ್ಲಿ ಬಂದು ಏನಪ್ಪ ಅಂದ್ರೆ 68 ಲಿಂಗ ಸ್ಥಾಪನೆ ಆಗ್ತವೆ. ಏನು ಲಿಂಗ ಆಗ್ಯಾವ? ಆಗಿನ ಕಾಲದಲ್ಲಿ ಸಿದ್ದರಾಮೇಶ್ವರರು ಸ್ಥಾಪನೆ ಮಾಡಿರ್ತಕ್ಕಂಥ ಲಿಂಗ ಈಗ ಅಲ್ಲಿ ಪ್ರೆಸೆಂಟ್ ಇದೆ ಮೊಬೈಲಲ್ಲಿ, ನಮ್ಮ ಇದರಲ್ಲಿ ಸೊಲ್ಲಾಪುರದಲ್ಲಿ ಇರ್ತಕ್ಕಂಥದ್ದು. ಇವೆಲ್ಲ ಇತಿಹಾಸ ಪುಟವನ್ನು, ಇತಿಹಾಸದಲ್ಲಿ ಆಗಿ ಹೋಗಿರ್ತಕ್ಕಂಥ ಘಟನೆಗಳನ್ನು ಈ ಮುಂದೆ ಬರ್ತಕ್ಕಂಥ ಪೀಳಿಗೆಗೂ ಗೊತ್ತಾಗಲಿ ಅಂತಕ್ಕಂಥ ಉದ್ದೇಶದಿಂದ ಸರ್ಕಾರ ಎಲ್ಲ ಜಯಂತಿಗಳನ್ನ ಮಾಡತಕ್ಕಂಥ ಉದ್ದೇಶ. ಸುಮ್ಮನೆ ಕುಣಿದು ಕುಪ್ಪಳಿಸಿ ಬ್ಯಾಂಡ್ಬಾಜಿ ಹಚ್ಚಿ ಆ ಗಿಟಾರ್ ಹಚ್ಚಿ ಕುಣಿಯೋದು ಅಲ್ಲ. ಇದು ಇತಿಹಾಸ, ಹಿಂದೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಕೊಡುಗೆ ಏನು, ಈ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಶರಣರು ಮಾಡಿರ್ತಕ್ಕಂಥ ಕಾರ್ಯಗಳೇನು, ಅವರು ಮುಂದೇನಪ್ಪ ಅಂದ್ರೆ ಇವೆಲ್ಲ ಸಾಮಾಜಿಕ ಕೆಲಸ ಮಾಡ್ಕೋತೇನಪ್ಪ ಅಂದ್ರೆ ಸಿದ್ದರಾಮೇಶ್ವರರು ಆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ನಡೀತಂತ ಕೇಳ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಅಲ್ಲಿನೂ ಕೂಡ ಆ ಸಭೆಯಲ್ಲಿ ಭಾಗವಹಿಸಿ ಅಲ್ಲೇನಪ್ಪ ಅಂದ್ರೆ ಆ ಲಿಂಗ ದೀಕ್ಷೆ ತೆಗೆದುಕೊಂಡು ಅಲ್ಲೇನಪ್ಪ ಅಂದ್ರೆ ಆ ಒಂದು ಸಮ್ಮೇಳನದಲ್ಲಿ ಅವರು ಒಬ್ಬ ಭಾಗಿಯಾಗಿ ಅನೇಕ ವಚನಗಳನ್ನು, ಸಾವಿರಾರು ವಚನಗಳನ್ನು ಇವರು ಏನಪ್ಪ ಅಂದ್ರೆ ಹೇಳಿರ್ತಾರೆ. ಅದರಲ್ಲಿ ಸುಮಾರು 1348 ವಚನಗಳು ಈಗಾಗಲೇ ಸಿಕ್ಕಿವೆ. ಅದನ್ನು ತಾವೆಲ್ಲ ನೋಡಿದ್ರು, ಸಿದ್ದರಾಮೇಶ್ವರರ ವಚನಗಳು. ಅಲ್ಲಿನೂ ಕೂಡ ಅನುಭವ ಮಂಟಪದಲ್ಲಿ ಒಳ್ಳೆ ಒಳ್ಳೆ ವಿಚಾರಗಳನ್ನು, ಅನುಭವ ಮಂಟಪ ಅಂದರೆ ಈಗಿನ ಪಾರ್ಲಿಮೆಂಟ್, ಏನು ಪಾರ್ಲಿಮೆಂಟ್ ಮೆಂಬರ್ ಆಗಿ ಆರಿಸಿ ಕಳಿಸ್ತೀವಿ. ಆಗಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುವಿನ ಅಧ್ಯಕ್ಷತೆಯಲ್ಲಿ ಬಸವಣ್ಣವರು ಒಂದು ಅನುಭವ ಮಂಟಪ ಕಟ್ಟಿದ್ರು. ಅಲ್ಲಿ ಧರ್ಮದ ದಾರಿಯನ್ನು ತೋರಿಸ್ತಕ್ಕಂಥದ್ದು, ಸ್ತ್ರೀ ಸಮಾನತೆ ಬರಬೇಕು, ಸಮಾಜದಲ್ಲಿ ಅಸ್ಪೃಶ್ಯತೆ ಹೋಗಬೇಕು, ಮೂಢನಂಬಿಕೆ ಹೋಗಬೇಕು, ಎಲ್ಲರೂ ವಿದ್ಯಾವಂತರಾಗಬೇಕು, ಧರ್ಮದ ದಾರಿಯಲ್ಲಿ ನಡಿಬೇಕಂತಕ್ಕಂಥ ಸಂದೇಶಗಳನ್ನು ಆ ಅನುಭವ ಮಂಟಪದಲ್ಲಿ ಚರ್ಚೆ ಆಗ್ತಕ್ಕಂಥ ಕಾಲದಲ್ಲಿ ನಮ್ಮ ಸಿದ್ದರಾಮೇಶ್ವರ ಗುರುಗಳು ಕೂಡ ಅಲ್ಲಿ ಇದ್ದು ಈ ದೇಶಕ್ಕೆ ಒಬ್ಬ ಮಾದರಿಯಾಗಿ, ಒಬ್ಬ ಸಾಹಿತಿಯಾಗಿ, ವಚನಕಾರರಾಗಿ, ಸಾಮಾಜಿಕ ಕೆಲಸ ಮಾಡಿ ಹೆಸರುವಾಸಿಯಾಗಿ ಇವತ್ತು ಸೊಲ್ಲಾಪುರದಲ್ಲಿ ಸಿದ್ದರಾಮೇಶ್ವರ ದೇವರ ಅವತಾರ ರೀತಿಯನ್ನು ಬಂದಿರ್ತಕ್ಕಂಥದ್ದು ಸಿದ್ದರಾಮೇಶ್ವರ ಒಂದು ಜಯಂತಿಯ ಉದ್ದೇಶ. ಅದಕ್ಕಾಗಿ ನಾವೆಲ್ಲ ಕೂಡ ಅವರ ನಡೆ ನುಡಿ, ನಡೆದು ಬಂದ ದಾರಿಯ ವಚನಗಳನ್ನು ನಮ್ಮ ಜೀವನದಲ್ಲಿ ಅಳಿಸಿಕೊಂಡು ಕಾಯಕವೇ ಕೈಲಾಸ ಅಂತಕ್ಕಂಥ ಏನು ಹೆಸರಿದೆ. ಇವತ್ತಿಗೂ ಕೂಡ ಈ ಬೋಯಿ ಸಮಾಜದವರು ಕಾಯಕದಿಂದ ಜೀವನ ಸಾಗಿಸ್ತಕ್ಕಂಥ. ನಿಮ್ಮ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ನಮಗ ಒಂದು ಭವನ ಕಟ್ಟಲಿಕ್ಕೆ ಪಾಪ ಇವತ್ತು ನಾವು ನೆನೆಸ್ಕೋಬೇಕು. ಕಮರುಲ್ ಇಸ್ಲಾಂ ಸಾಹೇಬರಿಗೆ, ಶರಣ ಪ್ರಕಾಶ್ ಪಾಟೀಲ್ ಸಾಹೇಬರಿಗೆ, ಸುಲಪುರ ಮುತ್ತಿಯವರಿಗೆ, ದತ್ತುಗೌಡ ಪಾಟೀಲ್ ಅವರಿಗೆ ನಾವು ಯಾಕೆ ಜಾಗ ಕೊಟ್ಟರು ದತ್ತುಗೌಡ ಪಾಟೀಲ್ರು, ಇವತ್ತು ಹಣ ಕೊಟ್ಟವರು ನಮ್ಮ ಸಾಹೇಬರು. ಅದೇ ರೀತಿಯಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿಲಿಂದ ನಮ್ಗೆ 5 ಕೋಟಿ ಸ್ಯಾಂಕ್ಷನ್ ಆಗಿತ್ತು, 3.5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀರಿ. ಆದರೆ ಇವತ್ತು ಭವ್ಯವಾದ ಒಂದು ಭವನ ಕಟ್ಟಲಿಕ್ಕೆ ತಮ್ಮ ಒಂದು ಸಹಕಾರ ನಮ್ಮ ಸಮಾಜಕ್ಕೆ ಆಗ್ಯದ ಏನ್ರಿ. ಅದಕ್ಕಾಗಿ ದಯವಿಟ್ಟು ಇನ್ನೂ ಸ್ವಲ್ಪ ಅಮೌಂಟ್, ಇನ್ನೂ 1.5 ಕೋಟಿ ರೂಪಾಯಿ ಹಣಕಾಸಿನ ತೊಂದರೆ ಆದಂತ ನನ್ನ ಗಮನಕ್ಕೆ ತಂದಾರ. ಅದಕ್ಕೆ ದಯವಿಟ್ಟು ನಮ್ಮ ಶಾಸಕರು ಮತ್ತು ನಮ್ಮ MLA ಸಾಹೇಬರು, ತಮ್ಮ ಸರ್ಕಾರದ ಯಾವ ಹೆಡ್ಡಿನಲ್ಲಿ ಹಾಕ್ತಿರೋ ಗೊತ್ತಿಲ್ಲ, ದಯವಿಟ್ಟು ಅರ್ಧಕ್ಕೆ ನಮ್ಗೆ ನಿಂದಿಸ್ಬೇಡ್ರಿ. ಒಂದ್ಸಲ ನಿಂತಂದ್ರೆ ನಾವು 20 ವರ್ಷ ಹೋಗ್ತೀವಿ. ಇದು ಮಾಡಿದ್ದೇ ದೊಡ್ಡ ಸಾಧನೆ ನಮ್ದು ಸಮಾಜದ್ದು. ತಾವೆಲ್ಲರೂ ಸಹಕಾರ ಮಾಡಿದಕ್ಕಾಗಿ ಇವತ್ತ
ಆಗ್ಯದ. ನಮ್ಮ MLC ನಮ್ಮ ವಲೇಪುರ ಅವರು ಮತ್ತು ಇವರು ಜಾಗ ಕೊಡಿಸಿದಿರಿ, ತಾವೆಲ್ಲ ಹಣ ಕೊಟ್ಟಿದ್ದೀರಿ. ಇವತ್ತು ಒಂದು ಭವ್ಯವಾದ ಒಂದು ಕಮ್ಯುನಿಟಿ ನಮ್ದೊಂದು ಭವನ ಆಗ್ಯದ. ಅದಕ್ಕೆ ಇನ್ನೊಂದು ಸ್ವಲ್ಪ ತಾವು ಸಹಕಾರ ಮಾಡ್ಬೇಕಂತ ಹೇಳಿ ನಮ್ಮ ಸಮಾಜದೆಲ್ಲರ ಒಂದು ಒತ್ತಡದ ಒಂದು ಅಭಿಪ್ರಾಯ ತಮ್ಮಲ್ಲಿ ನಾನು ಮನವಿ ಇಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಇನ್ನೊಂದು ನಮ್ಮ ತಂಗಡಿ ಸಾಹೇಬ್ರ ಕಡೆಯಿಂದ ಒಂದಿಷ್ಟು ನಾವು ಮನವಿ ಮಾಡ್ಕೊಂಡಿದ್ದೆವು. ಒಂದು 50 ಲಕ್ಷ ರೂಪಾಯಿದು ಈ ಸದ್ಯದ 50 ಲಕ್ಷ ರೂಪಾಯಿಗೆ ಅದನ್ನು ಸಹ ಅಮೌಂಟ್ ಬಂದದ ಬರೋ ಇದರಲ್ಲಿ ಹಂತದಲ್ಲಿ ಅದ. ದಯವಿಟ್ಟು ಏನದ ಅವಕ್ಕೆಲ್ಲ ತಾವು ಮುತುವರ್ಜಿ ವಹಿಸಿ ನಮ್ಮ ಸಮಾಜಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳನ್ನು ತಾವು ಮಾಡ್ಬೇಕಂತೇಳಿ ನಾನೇನದ ಈ ಒಂದು ಕಾರ್ಯಕ್ರಮ ನೀವೆಲ್ಲರೂ ನೀವು ಬಂದದಕ್ಕಾಗಿ ಮತ್ತೆ ಪುನಃ ತಮ್ಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುವಲ್ಲೇ ಮತ್ತೆ ಇನ್ನೊಂದು ದಯವಿಟ್ಟು ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ, ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿನಲ್ಲಿ ನಮ್ಮ ಜನಕ್ಕೆ ಪ್ರಾತಿನಿಧ್ಯ ಬಹಳ ಕಡಿಮೆ ಅದ. ದಯವಿಟ್ಟು ನಮ್ದೊಂದು ಮನವಿ ಅದ, ಯಾವಾಗಲೂ ಇಬ್ಬರು ನಾಯಕರು ಶ್ರೇಷ್ಠವಾದ ನಾಯಕರೇ ನಮ್ಮಲ್ಲಿ ಇದ್ದೀರಿ, ನಮ್ಮ ಕಳಕಳಿ ಇದ್ದಂತ ನಾಯಕರು. ಯಾಕಂದ್ರೆ ಒಬ್ಬರು ಇವಾಗ ಲಿಂಗಾಯತದಿಂದ ಇರಬಹುದು, ಒಬ್ಬರು ನಮ್ಮ ಬ್ಯಾಕ್ವರ್ಡ್ ಇರಬಹುದು, ಆದ್ರೆ ಇಬ್ಬರು ಬ್ಯಾಕ್ವರ್ಡ್ ಬಗ್ಗೆ ಬಹಳ ಕಳಕಳಿ ಇದ್ದಂತ ವ್ಯಕ್ತಿಗಳಾಗಿದ್ದೀರಿ. ದಯವಿಟ್ಟು ನಮ್ಮ ಸಮಾಜ ಬಹಳ ಸಣ್ಣ ಸಮಾಜ, ಒಂದು ಸಮಾಜ ಯಾವತ್ತೂ ಕೇಳದಂತ ಸಮಾಜ, ಅದನ್ನು ಗುರುತಿಸಿ ನಮ್ಮ ಸಮಾಜಕ್ಕೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಕಾರ್ಪೊರೇಷನ್ ಅಲ್ಲಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತು ನಾಮಿನೇಟ್ಗಳಲ್ಲಿ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಈ ಮೂಲಕ ಎಲ್ಲರ ಪರವಾಗಿ ನನ್ನ ಜಿಲ್ಲಾಧ್ಯಕ್ಷನಾಗಿ ತಮ್ಮಲ್ಲಿ ಕಳಕಳಿ ಮನವಿ ಮಾಡಿ ಬೇಡ್ಕೊಳ್ತೀನಿ ಅಂತ ಹೇಳಿ ನನಗೆಲ್ಲ ಮಾತಾಡಲಿಕ್ಕೆ ಈ ಸಂದರ್ಭದಲ್ಲಿ ಜಿಲ್ಲಾ ಭೋವಿ ವಡ್ಡರ ಸಮಾಜದ ಜಿಲ್ಲಾ ಅಧ್ಯಕ್ಷ ಮಲ್ಲಿಕಾರ್ಜುನ್ ಕುಸ್ತಿ, ಪಾಲಿಕೆ ಸದಸ್ಯ ಹೊನ್ನಮ್ಮ, ಸಿದ್ದರಾಮ ದಂಡಗುಂಡ್ಕರ್, ಶಿವಪ್ರಭು ಹಿರೇಮಠ್, ಎಡಿಸಿ ರಾಯಪ್ಪ ಹುಣಸ್ಗಿ, ತಿಪ್ಪಣ್ಣ ಒಡೆಯರ್, ಅಧ್ಯಕ್ಷ ಸಂಜಯ್ ಮಂಜಳ್ಕರ್ ಸೇರಿದಂತೆ ಭೋವಿ ವಡ್ಡರ ಸಮಾಜದ ಗಣ್ಯರು, ಯುವಕರು ಹಾಗೂ ಹಲವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಕ್ತಾಂಬಿಕಾ ರೆಸಿಡೆನ್ಷಿಯಲ್ ಇಂಡಿಪೆಂಡೆಂಟ್ ಮಹಿಳಾ PU ಕಾಲೇಜಿಗೆ 25 ವರ್ಷ ಪ್ರಯುಕ್ತ ಬೆಳ್ಳಿ ಹಬ್ಬ ಹಾಗೂ ಆನ್ಯುವಲ್ ಡೇ ಆಚರಿಸಲಾಯಿತು. ಕಲಬುರಗಿ ನಗರದ ಶರಣನಗರದಲ್ಲಿರುವ ಶರಣಬಸವೇಶ್ವರ ಸಂಸ್ಥಾನದ ಮುಕ್ತಾಂಬಿಕಾ ರೆಸಿಡೆನ್ಷಿಯಲ್ ಇಂಡಿಪೆಂಡೆಂಟ್ ಮಹಿಳಾ PU ಕಾಲೇಜಿಗೆ 25 ವರ್ಷ ತುಂಬಿದ ಹಿನ್ನೆಲೆ ಬೆಳ್ಳಿ ಹಬ್ಬ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಬಸವರಾಜ್ ದೇಶಮುಖ್ ಹಾಗೂ ಪೊಲೀಸ್ ಅಧಿಕಾರಿ ಯಶೋಧ ಸೇರಿದಂತೆ ಹಲವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಶರಣಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಚೇರ್ಪರ್ಸನ್ ದ್ರಾಕ್ಷಾಯಿಣಿ ಅವ್ವಾಜಿ ಅವರಿಗೆ ಮುಕ್ತಾಂಬಿಕಾ PU ಕಾಲೇಜ್ ಸಿಬ್ಬಂದಿಗಳು ಸನ್ಮಾನಿಸಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಸವರಾಜ್ ದೇಶಮುಖ್ ಹಾಗೂ ಪೊಲೀಸ್ ಅಧಿಕಾರಿ ಯಶೋಧ ಮತ್ತು ಕಾಲೇಜ್ ಪ್ರಾಚಾರ್ಯ ಹುಗ್ಗಿ ಮಾತನಾಡಿದರು. ದೊಡ್ಡಪ್ಪ ಅಪ್ಪಾಜಿಯವರು ಮತ್ತು ಶ್ರೀ ಲಿಂಗೈಕ್ಯ ಗೋದತಾಯಿ ಆಯವರ 1934ರಲ್ಲಿ ಒಂದು ಮಹಿಳೆಯರ ಸ್ಕೂಲು ಪ್ರಾರಂಭ ಮಾಡಿದ್ರು, ಮಹಾದೇವಿ ಕನ್ಯಾ ಸ್ಕೂಲ್ ಅಂಥೇಳಿ. ಅದ ನಂತರ ಈ ಭಾಗಕ್ಕೆ ಆಗಿನ ಕಾಲದಲ್ಲಿ ಬರೀ 13-15 ಸ್ಟ್ರೆಂತ್ ಇತ್ತು. ಸ್ಕೂಲ್ ತೆಗಿಬೇಕಾದ್ರೆ ಹೆಣ್ಣು ಮಕ್ಕಳಿಗೋಸ್ಕರ ಯಾಕೆ ತೆಗಿಬೇಕಾಗಿತ್ತು ಅಂತೇಳಿ ವಿಚಾರ ಮಾಡಿದಾಗ ಆಗಿನ ಕಾಲದಲ್ಲಿ ಹೊರಗಡೆನೇ ಬರ್ತಿದ್ದಲ್ಲ ಹೆಣ್ಮಕ್ಳಿಗೆ. ಅಂಥದ್ರಲ್ಲಿ ಒಂದು ಶಿಕ್ಷಣ ಕೊಟ್ಟರೆ ಮಗು ಮುಂದೆ ಭಾಳ ದೊಡ್ಡ ಮನೆತನ ನಡೆಸ್ಬೋದು ಅಂಥೇಳಿ ಆಗಿನ ಕಾಲದಲ್ಲಿ ದೊಡ್ಡಪ್ಪ ಅವರು ವಿಚಾರ ಮಾಡಿ ಒಂದು ಸ್ಕೂಲ್ ತೆಗೆದಾಗ ಆ ಸ್ಕೂಲ್ದಾಗ 15 ಸ್ಟ್ರೆಂತ್ ಇತ್ತು. 15ರಿಂದ ಪ್ರಾರಂಭ ಆಗಿದ್ದ ಸ್ಟ್ರೆಂತಲ್ಲಿ ನಮ್ಮ ತಾಯಿಯವರು ನಮ್ಮ ಚಿಕ್ಕಮ್ಮ ಅವರು ಇಬ್ಬರು ಸ್ಟೂಡೆಂಟ್. ಅದು ಅಂಥದ್ರ ಅಪ್ಪಾಜಿಯವರು ಈಗಿನ ಲಿಂಗೈಕ್ಯ ಶರಣಬಸಪ್ಪ ಅಪ್ಪಾಜಿಯವರು ಕೂಡ ತಂದೆಯಂತೆ ಅವರ ಹಾದಿಯಲ್ಲಿ ಹೆಣ್ಣು ಮಕ್ಕಳಿಗೋಸ್ಕರನೇ ಸಪ್ರೇಟಾಗಿ LKG ಹಿಡಿದು ಇವನ್ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಹೆಣ್ಮಕ್ಳಿಗೋಸ್ಕರ ಮಾಡಿದ್ದಾರೆ. ಮುಕ್ತಾಂಬಿಕಾನೂ ಕೂಡ ಅಪ್ಪಾಜಿಯವರು ಒಂದು ಸಪ್ರೇಟ್ PUC ಸೈನ್ಸ್ ಕಾಲೇಜುಗಳು, ಯಾಕಂದರೆ ಕೆಲವು ಇನ್ನೂ ಸ್ವಲ್ಪ ಈ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇನ್ನೂ ಸ್ವಲ್ಪ ಮಗುವಿಗೆ ಹೆಣ್ಣು ಮಗುವಿಗೆ ಸ್ವಲ್ಪ ಸ್ವತಂತ್ರವಾಗಿ ವಿಚಾರ ಮಾಡಲು ಒಂದು ಸಪ್ರೇಟಾಗಿ ತೆಗೆದರೆ ಅವ್ರು ವಿಚಾರ ಮಾಡಬಹುದು ಅಂತ ವಿಚಾರ ಮಾಡಿ ಈ ನಮ್ಮ ಮುಕ್ತಾಂಬಿಕಾ ಪ್ರಾರಂಭ ಮಾಡಿದ್ರು 25 ವರ್ಷಗಳ ಹಿಂದೆ. ಈಗ ಅದು ಒಳ್ಳೆಯ ರೀತಿಯಿಂದ ಜ್ಞಾನ ಕೊಡ್ತಾ ಇದ್ದಾರೆ ನಮ್ಮ ಎಲ್ಲ ಪ್ರೊಫೆಸರ್ಸು ಮತ್ತು ಈಗಿನ ನೇತೃತ್ವ ಹೊಂದಿದಂಥ ಹುಗ್ಗಿ ಸರ್ ಅವರು ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಮಕ್ಕಳಿಗೆ ಬೆಳೆಸ್ತಾ ಇದ್ದಾರೆ, ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಈಗ ತಾನೇ ನಮ್ಮ ವೇದಿಕೆ ಮೇಲೆ ನಮ್ಮ PSI ಮೇಡಮ್ ಅವರು ಯಶೋಧ ಅವರು ತಮಗೆಲ್ಲರಿಗೂ ಬೋಧನೆ ಮಾಡಿ ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಮಾಡ್ಬೋದು ಅಂತೇಳಿ ತೋರಿಸ್ಕೊಟ್ಟೆ. ಅದಕ್ಕೆ ಯಾಕೆ ಕರೆಸಿದ್ದೀವಿ ಅಂತಂದರೆ ಅವ್ರು ನೋಡಿ ನೀವು ಕಲೀಲಿ ಅಂತೇಳಿ ನಾವು ಕಲಿಸಿದ್ದೇವೆ ಅವ್ರಿಗೆ.
ಯಾಕಂದರೆ ಈಗಿನ ಕಾಲದಲ್ಲಿ ಸಮವಾಗಿ ಇರುವಂಥ ಕಾಲ ಇದು. ಮೊದಲು ಒಂದು ಕಾಲ ಇತ್ತು, ಒಬ್ಬರು ಗಳಿಸ್ತಿದ್ರು, 10-15 ಮಂದಿ ಕುಂತು ಮನೆಗೆ ಉಣ್ತಿದ್ರು. ಈಗ ಹಾಗಿಲ್ಲ. ಒಂದು ಗಂಡಿದ್ರು ಹೆಂಡತಿ ಗಳಿಸ್ಲೇಬೇಕು. ಈಗ ಅಂಥ ಕಾಲ ಬಂದಿದೆ. ಯಾಕಂದ್ರೆ ಗಂಡ ಹೆಂಡತಿ ಒಂದು ಚಕಡಿ ನಡಿಬೇಕಾದ್ರೆ ಗಂಡ ಹೆಂಡತಿ 2 ಜೋಡಿ ಎತ್ತುಕೊಳ್ಳೋ ಥರ ಕೆಲಸ ಮಾಡಬೇಕಾಗುತ್ತದೆ. ಅಂದರೆ ಈಗ ನೆಸಸರಿನೂ ಜಾಸ್ತಿ ಆಗಿದೆ. ಈಗಿನ ಹುಟ್ಟಿನ ಕೂಸು ಹಿಡಿದು ಖರ್ಚು ಜಾಸ್ತಿ ಆಗಿದೆ. ಅದು ಒಂದೇ ಅಂತಲ್ಲ, ಸಮವಾಗಿ ಇದು ನಡೀತಾ ಇದ್ದಾರೆ ಈಗಿನ ಕಾಲದಲ್ಲಿ. ಅದಕ್ಕೆ ಶಿಕ್ಷಣ ಭಾಳ ಮಹತ್ವದು. ಮತ್ತು ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಗಣಸರಿಗಿಂತ ನಿಮ್ಮಲ್ಲಿ ಶಕ್ತಿ ಜಾಸ್ತಿ ಇದೆ ಅಂತ ಹೇಳ್ತೀನಿ. ಯಾಕಂದ್ರೆ ನೀವು ಅರ್ಧ ಎಲ್ಲೋ ಬೆಳೆದು ಮತ್ತು ಗಂಡು ಮನೆಗೆ ಕೊಟ್ಟಂಥ ಗಂಡು ಮನೆಗೂ ಬೆಳೆಸೋಕೆ ಹೋಗ್ತೀರಿ ನೀವು. ನಿಮ್ಮಲ್ಲಿ ಸಡನ್ನಾಗಿ ಚೇಂಜ್ ಆಗ್ತೀರಿ ನೀವು. ಒಂದೇ ದಿವಸದಲ್ಲಿ ಕಳಿಸಿದಾಗ ನಿಮ್ಮಲ್ಲಿ ಶಕ್ತಿ ಇದೆ, ಅದು ನೀವು ತಾಳ್ಕೊಳ್ಳೋ ಶಕ್ತಿ ಇದೆ. ಅದು ನಮ್ಮಲ್ಲಿ ಗಣಸ ಮಕ್ಕಳಿಗೆ ಇರೋಂಗಿಲ್ಲ ಅಂತ ಮೋಸ್ಟ್ಲಿ ನಾವು ಗಣತಿ ಮನೆಗೆ ಹೋಗೋಕ್ಕಿಲ್ಲ ನಾವು. ಅದಕ್ಕೆ ನಿಮ್ಮ ಶಕ್ತಿ ಇದೆ, ಅದು ಶಕ್ತಿ ಕರೆಕ್ಟ್ ಉಪಯೋಗ ಮಾಡಿರಿ. ನಮ್ಮದು ಯಶೋಧ ಮೇಡಮ್ ಅವ್ರು ಭಾಳ ಒಳ್ಳೆಯ ರೀತಿಯಿಂದ ನಮಗೆಲ್ಲ ತಮ್ಮ ಬೋಧನೆ ಮಾಡಿದ್ದಾರೆ. ಮತ್ತು ಶಿಕ್ಷಣವೇ ಜ್ಞಾನವೇ ಶಕ್ತಿ ಅಂತೇಳಿ ಈಗಿನ ಕಾಲಮಾನದಲ್ಲಿ. ಒಂದು ಕಾಲದಲ್ಲಿ ಅಂದರೆ ಸಾಹುಕಾರ ದೇಶ ಆಳ್ತಿದ್ರು. ಸಾಹುಕಾರ ಅಂದರೆ ರಾಜರು ಆಳ್ತಿದ್ರು. ಅದ ನಂತರ ವ್ಯಾಪಾರಸ್ಥರು ದೇಶ ಆಳಿದ್ರು, ಅಂದ್ರೆ ಬ್ರಿಟಿಷರು. ಆದರೆ ಈಗ ಜ್ಞಾನವೇ ನಮ್ಮ ಜಗತ್ತನ್ನು ಗೆಲ್ಲಬಹುದು ಅಂತ ಈ ಸಂದರ್ಭದಲ್ಲಿ. ಅದರಲ್ಲಿ ಮತ್ತು ಮೇಲು ಕೇಳು ಮತ್ತು ಹೆಣ್ಣು ಗಂಡು ಅಂತ ಯಾವುದೂ ಇಲ್ಲ. ಯಾರ ಬಳಿ ಜ್ಞಾನ ಇದೆ ಅದು ತಾವು ತಾಕತ್ತಾಗಿ ಎದುರಿಸ್ಬೋದು. ಮತ್ತು ನಾವು ಹಿಂದಿಗಿಂದ ವ್ಯತ್ಯಾಸ ನೋಡಿದಾಗ ನೀವು ಹೆಣ್ಣು ಮಕ್ಕಳು ಕೂಡ ಸಾಧನೆ ಇದೆ, ಚಂದ್ರಲೋಕಕ್ಕೆ ಹೋಗಿದ್ದಾರೆ, ಎಲ್ಲ ಫೀಲ್ಡ್ದಲ್ಲಿ ಇದ್ದಾರೆ. ಅದು ಕೂಡ ಈಗಿನ PUCದಲ್ಲಿ ಇದ್ದೀರಿ ತಾವು. PUC ಸೆಕೆಂಡ್ ಇಯರ್ಲಿ ಈಗ ಮುಂದೆ ಡಿಗ್ರಿದಲ್ಲಿ ಹೋಗ್ತೀರಿ. ಮುಂದೆ ಡಿಗ್ರಿ ಹೋಗೋ ಮಕ್ಕಳು ಇಷ್ಟೇ ನಿಮಗೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೋತೇವೆ. ಯಾವುದೇ ಕೋರ್ಸ್ ಹೋಗಲಿ, ನೀವು ಆರ್ಟ್ಸ್ ಹೋಗ್ರಿ, ಕಾಮರ್ಸ್, ಈಗ ನೀವು ಸೈನ್ಸ್ ಮಾಡಿರ್ತೀರಿ, ನೀವು ಬೇಕಾದ ಮಾಡ್ಬೋದು, ಬೇಕಾದ ಕಡೆ ಹೋಗ್ಬೋದು. ಆದರೆ ಯಾವುದು ಹೊಡೆದ್ರೂ ನೀವು ಪರ್ಫೆಕ್ಷನ್ ನಿಮ್ಮಲ್ಲಿ ಬೆಳೆಸ್ಕೋಬೇಕಾಗ್ತದೆ. ನೀವು ಅದರ ಬಗ್ಗೆ ಡೀಪಾಗಿ ಸ್ಟಡಿ ಮಾಡಬೇಕಾಗ್ತದೆ. ನೀವು ಇನ್ವೆನ್ಷನ್ ಮಾಡೋ ಥರ ನೀವು ಜ್ಞಾನ ಸಂಪಾದನೆ ಮಾಡಬೇಕಾಗ್ತದೆ. ಅಂದರೆ ನೀವು ನಿಮ್ಮ ಕಾಲಲ್ಲಿ ನೀವು ನಿಂತು ನೀವು ಸಾಧನೆ ಮಾಡ್ಬೋದು. ನೀವು ನೀವು ಇವತ್ತು ಕೂಡ ನಿಮ್ಮ ಪ್ರಮಾಣನೂ ಮಾಡಿದ್ದೀರಿ. ನೀವು ಯಾವುದರ ನಿಮ್ಮಲ್ಲಿ ಒಂದು ಶಕ್ತಿ ಇದೆ, ಶಕ್ತಿಯನ್ನು ಹೊರಹೊಮ್ಮೆ ಹೊಕ್ಕಿ ಯಾವುದರ ಒಂದು ನಿಮ್ಮ ದೇಶಕ್ಕೆ, ನಿಮ್ಮ ಮನೆತನಕ್ಕೆ ನೀವು ಒಂದು ಒಳ್ಳೆಯ ಒಂದು ಕೊಡುಗೆ ಕೊಡ್ತೀರಂತ ಈ ಸಂದರ್ಭದಲ್ಲಿ ತಮಗೆಲ್ಲ ಆಶಿಸುತ್ತಾ, ಮತ್ತು ನಿಮ್ಮ ಸಮಯ ಅಭಾವದಿಂದ ನೀವು ಮತ್ತೊಮ್ಮೆ ಸಿರೋಣ. ನಿಮ್ಮ PUC ಮಕ್ಕಳಿಗೆ, ಯಾಕಂದರೆ ಈಗ ಡಿಗ್ರಿದಲ್ಲಿ ಹೋಗಬೇಕಾದ್ರೆ ಭಾಳ ಅಂದರೆ 10th ಈ ಪ್ರೀ ಯೂನಿವರ್ಸಿಟಿ ಯಾಕಂತಾರೆ ಅಂತಂದರೆ, ಡಿಗ್ರಿ ಮತ್ತು ಸ್ಕೂಲಿನ ನಡವಳಿಕೆಯಿಂದ ಇವರಿಬ್ಬರು 2 ವರ್ಷ ಏನು ಇರುತ್ತೆ ಅದಲ್ಲ, ಭಾಳ ಮಹತ್ವದ ಟೈಮ್ ಇದು. ಈ ಫಸ್ಟ್ ಇಯರ್ ಮಕ್ಕಳದನ್ನು ಹೇಳ್ತಾ ಇದ್ದೀನಿ. ನೀವು ಈ ಪೀರಿಯಡ್ ನೀವು ಜಾಸ್ತಿ ಲಕ್ಷ ಕೊಟ್ಟು ನೀವು ಹೆಚ್ಚಿನ ನೀವು ಜ್ಞಾನ ಸಂಪಾದಿಸಿದರೆ, ನೀವು ಅದರ ಬೇರೆ ಇದು ಏನು ನಿಮಗೆ ಸಿಲೆಬಸ್ ಏನಿರುತ್ತೆ, ಜಸ್ಟ್ ಪ್ಲ್ಯಾಟ್ಫಾರ್ಮ್ ಇದು. ಶರಣಬಸವೇಶ್ವರ ಅಜ್ಜನವರ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೂ ದೊಡ್ಡಪ್ಪ ಅಪ್ಪಾಜಿಯವರ ಪಾದಗಳಿಗೂ ನಮಸ್ಕರಿಸುತ್ತಾ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮೆಲ್ಲರ ನೆಚ್ಚಿನ ಅಣ್ಣಾಜಿ ದೇಶಮುಖ ಅಣ್ಣಾಜಿಯವರಿಗೂ ನಮಸ್ಕರಿಸುತ್ತಾ, ಹಾಗೂ ಹುಗ್ಗಿ ಸರ್ ಅವರಿಗೂ ನಮಸ್ಕರಿಸುತ್ತಾ, ಸಹೋದರಿ ಹಾಗೂ ಇನ್ನೊಬ್ಬ ನನ್ನ ಮಗಳ ಸಮಾನ ಅವರಿಗೂ ನಮಸ್ಕರಿಸುತ್ತಾ, ಮುಂದೆ ಆಸೀನರಾಗಿರುವ ಎಲ್ಲ ಗುರು ವೃಂದದವರಿಗೂ ನಮಸ್ಕರಿಸುತ್ತಾ, ಹಾಗೂ ಮುದ್ದು ಮಕ್ಕಳಿಗೆ ಮುದ್ದಿನಿಂದ ಆಶೀರ್ವದಿಸುತ್ತಾ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಶರಣಬಸವೇಶ್ವರ ಸಂಸ್ಥಾನ ಅಂತಂದರೆ ಅದು ನನ್ನ ಸಂಸ್ಥಾನ ಅಂತ ನನಗೆ ಭಾಳ ಖುಷಿ ಇದೆ. ಯಾಕೆ ಅಂತಂದರೆ ನಾನು ಶರಣಬಸವೇಶ್ವರ ಆಶ್ರಯದಲ್ಲಿ ನಾನು ಬೆಳೆದವಳು. ನನ್ನ ಸ್ವಂತ ಊರು ಕಲಬುರಗಿ. ಆದರೆ ನಾನು ಸ್ಪೋರ್ಟ್ಸ್ ಕೋಟಾದಲ್ಲಿ ಬೇರೆ ಕಡೆ ಬೆಳೆದರೂ ಕೂಡ, ನನ್ನ ಎಜುಕೇಷನ್ ಬೇರೆ ಕಡೆ ಆದರೂ ಕೂಡ, ನಾನು ಶರಣಬಸವೇಶ್ವರ ದೇವಸ್ಥಾನದಲ್ಲಿ ನಾನು ಚಿಕ್ಕವಳಿದ್ದಾಗ ದಾಸೋಹದಲ್ಲಿ ಪ್ರಸಾದ ಮಾಡಿ ಬೆಳೆದವಳು ನಾನು. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದರೆ, ಈ ದಾಸೋಹದ ಪ್ರಸಾದದಲ್ಲಿ ಮಹಾನ್ ಶಕ್ತಿ ಇದೆ. ಮತ್ತು ಒಂದು ನಮಗೆ ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗುವಂಥದ್ದು, ನಮಗೆ ಒಂದು ಆಧ್ಯಾತ್ಮಿಕದ ದಾರಿ ತೋರಿಸುವಂಥದ್ದು, ನಮಗೆ ಸಾಧಕರ ಸಾಲಿನಲ್ಲಿ ಒಂದು ಸಾಧನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಒಂದು ಶಕ್ತಿ ಇದೆ ಈ ಸಂಸ್ಥಾನದಲ್ಲಿ. ಇವತ್ತು ಒಂದೇ ಸಲ 3 ಕಾರ್ಯಕ್ರಮಗಳು ನೋಡಿ, ಎಷ್ಟು ಖುಷಿ ಆಗ್ತಾಯಿದೆ. ಬೀಳ್ಕೊಡುಗೆ ಸಮಾರಂಭ ಇದೆ, ಇದರಲ್ಲಿ ಇವತ್ತು ಸ್ವಾಮಿ ವಿವೇಕಾನಂದರ ಜಯಂತ್ಯೋತ್ಸವ. ಎಲ್ಲರಿಗೂ ನಿಮಗೆ ಜೋಶ್ ಬರುತ್ತಲ್ಲ, ಇವತ್ತು ಸ್ವಾಮಿ ವಿವೇಕಾನಂದರ ಜಯಂತ್ಯೋತ್ಸವ ಅಂತಂದರೆ ಎಲ್ಲರಿಗೂ ಸಂತೋಷ ಅನಿಸುತ್ತಲ್ಲ.
ಅವರಂತೂ ವಿದ್ಯಾರ್ಥಿಗಳಿಗೋಸ್ಕರ, ಅದರಲ್ಲಿ ಸ್ಪೆಷಲ್ ಆಗಿ ಹೆಣ್ಮಕ್ಳಿಗೋಸ್ಕರ, ಅದರಲ್ಲಿ ಧೀರ ವೀರ ಶೂರ ಭಾರತಾಂಬೆಯ ಮಡಿಲಿನ ಮುದ್ದಿನ ಹೆಮ್ಮೆಯ ಕಂದ ನಮ್ಮ ಸ್ವಾಮಿ ವಿವೇಕಾನಂದ. ಅದಕ್ಕೆ ಅವರ ಆದರ್ಶ ಬದುಕು, ರಾಮಕೃಷ್ಣ ಪರಮಹಂಸರ ಆದರ್ಶ ಬದುಕು ಓದಿದ್ರೆ ಸಾಕು, 100% ಧೈರ್ಯ, ಶೌರ್ಯ, ಸಾಹಸ, ಶಕ್ತಿ, ಯುಕ್ತಿ, ಭಕ್ತಿ ಬರ್ತದೆ. ಇಂದಿನ ಮಕ್ಕಳು ಯಾರು ಹೇಳಿದ್ರು ನಾಳಿನ ಪ್ರಜೆಗಳು ಅಂತ? ಈಗ ಎಲ್ಲಿ ಕೂತಿದ್ದೀರಾ? ಪುಣ್ಯಭೂಮಿನಲ್ಲೇ ಕೂತಿದ್ದೀರಾ, ಭಾರತ ಭೂಮಿನಲ್ಲೇ ಕೂತಿದ್ದೀರಾ, ನಮ್ಮ ಅಜ್ಜನವರ ಸನ್ನಿಧಾನದಲ್ಲೇ ಕೂತಿದ್ದೀರಾ. ಮತ್ತು ನಾಳಿನ ಪ್ರಜೆಗಳು ಯಾಕಾಗ್ತೀರಾ? ಇಂದಿನ ಮಕ್ಕಳು ಇಂದಿನಿಂದಲೇ ಭಾರತ ದೇಶದ ಪ್ರಜೆಗಳಿದ್ದೀರಾ ನೀವೆಲ್ಲ. ಅದಕ್ಕೆ ನಾವೆಲ್ಲರೂ ಧೀರ ವೀರ ಶೂರ ಭಾರತಾಂಬೆಯ ಮಡಿಲಿನ ಮುದ್ದಿನ ಹೆಮ್ಮೆಯ ಕಂದ ಮಗಳಿದ್ದೇವೆ. ಯಾರಾದರೂ ಕೇಳಿದರೆ ಇಂದಿನ ಮಕ್ಕಳು ನಾವು ಇಂದಿನಿಂದಲೇ ಭಾರತ ದೇಶದ ಪ್ರಜೆಗಳು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿದೆ ನಾವೆಲ್ಲರೂ. ಮಕ್ಕಳು ನಮ್ಮ ಜಿಲ್ಲೆ ಸಂಪತ್ತು, ನಾಡಿನ ಸಂಪತ್ತು, ದೇಶದ ಸಂಪತ್ತು. ಈ ಸಂಪತ್ತು ಅಭಿವೃದ್ಧಿ ಆಗಬೇಕಾದ್ರೆ ಏನು ಬೇಕು ಮಕ್ಕಳು? ನಿಮಗೆ ಶಿಕ್ಷಣ ಬೇಕು. ಯಾಕೆ ಸಂಕೋಚ ಪಡ್ತಾ ಇದ್ದಾರೆ ಕೆಲವೊಂದು ಜನ? ವಿದ್ಯಾಸಂಪತ್ತು ಬೇಕಲ್ಲ. ವಿದ್ಯಾ ಸಂಪತ್ತು ಇದ್ದರೆ ಜ್ಞಾನ ಸಂಪತ್ತು ಒಲಿತದೆ, ಜ್ಞಾನ ಸಂಪತ್ತು ಇದ್ದರೆ ಮಾನ ಸಂಪತ್ತು ಒಲಿತದೆ, ಮಾನ ಸಂಪತ್ತು ಇದ್ದರೆ ಜಗತ್ತಿನ ಎಲ್ಲ ಸಂಪತ್ತು ನಿಮ್ಮ ಹಿಂದೆ ಬೆನ್ನ ಹತ್ಕೊಂಡು ಬರ್ತವೆ. ಅದಕ್ಕೆ ಈಗ ಮೇಡಮ್ ಅವ್ರು ಹೇಳಿದ್ರು, ಮೇಡಮ್ ಅವ್ರಿಗೆ ನಾನು ಪರಿಚಯನೇ ಕೊಡಲಿಲ್ಲ, ನಾನು ಯಾರಿಗೂ ನಾನು ಪರಿಚಯ ಕೊಡಲ್ಲ, ನಾನು ಪರಿಚಯ ಕೊಡಬೇಕಾದ್ರೆ 1 ಕಿಲೋಮೀಟ್ರ್ ದೂರ ಹೋಗ್ತದೆ ನನ್ನ ಪರಿಚಯ ಕೊಡಬೇಕಾದ್ರೆ. ಅದಕ್ಕೆ ಅವ್ರು ಹೆಂಗೆ ಕಲೆಕ್ಟ್ ಮಾಡಿದಾರೋ ಗೊತ್ತಿಲ್ಲ. ಅದಕ್ಕೆ ಮಕ್ಕಳೆಲ್ಲ ಭಾಳ ಜನ ಹಳ್ಳಿಯಿಂದ ಬಂದಿದ್ದೀರಾ ಅಂತಾನು ಹೇಳಿದ್ರೆ ತುಂಬ ಖುಷಿ ಆಯಿತು. ಮತ್ತು ಇಲ್ಲಿ ಹೆಣ್ಮಕ್ಳ ಸಂಖ್ಯೆ ತುಂಬ ಇದೆ. ಎಷ್ಟು ಸಂತೋಷ ಆಗ್ತಾ ಇದೆ ಅಂತಂದರೆ, ನನಗೆ ಒಂದೊಂದು ಕಡೆಗೆ ಹೋಗಿದ್ಮೇಲೆ ನಾನು ನೋಡ್ತೇನೆ ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಭಾರತ ದೇಶದಲ್ಲಿ. ಇಲ್ಲೆಲ್ಲರೂ ಹೆಣ್ಮಕ್ಳು ಕೂತಿದ್ದೀರಾ. ಅದಕ್ಕೆ ನಮ್ಮ ಅಜ್ಜಿ ಹೇಳ್ತಿದ್ರಂತೆ, ನಮ್ಮ ಅಜ್ಜಿ ನನಗೆ ಹೇಳ್ತಿದ್ರು, ನಮ್ಮಮ್ಮ ಹೇಳ್ತಿದ್ರು, ಹೆಣ್ಣೆಂದು ಹೀಯಾಳಿಸುವುದೇಕೆ, ಭೂಮಾತೆ ಹೆಣ್ಣು, ಭಾರತಾಂಬೆ ಹೆಣ್ಣು, ಕನ್ನಡಾಂಬೆ ಹೆಣ್ಣು, ಹರಿಯುವ ನದಿಗಳು ಹೆಣ್ಣು, ದೇವತೆಗಳು ಹೆಣ್ಣು, ನಮಗೂ ನಿಮಗೂ ಹೆತ್ತವಳು ಹೆಣ್ಣಲ್ಲವೇ ಅಂತ. ಹೆಣ್ಣಿಂದಲೇ ರೀತಿ, ನೀತಿ, ಶಾಂತಿ, ಪ್ರೀತಿ, ಸಂಸ್ಕೃತಿ, ಹೆಣ್ಣಿಂದಲೇ ಎಲ್ಲವೂ ಇದೆ. ಅದಕ್ಕೆ ನಾವು ಹೆಣ್ಮಕ್ಳಿದ್ದೇವಂತ ಟೆನ್ಷನ್ ತಗೊಳ್ಳೋದು ಬೇಡ. ಭಾಳ ಜನ ಹಳ್ಳಿಗಳಲ್ಲಿ ಹೋದಾಗ ನಾನು ಜಾನಪದ ಸೊಗಡು ನಾನು ಸ್ವಲ್ಪ ತುಂಬ ಇಷ್ಟಪಡ್ತೇನೆ. ನಾನು ಈಗ ಒಂದು ನಾಟ್ಯ ಭಾಳ ಚೆನ್ನಾಗಿ ಪ್ರದರ್ಶನ ಮಾಡಿದರು. ಅದು ನಮ್ಮ ದೇಶದ ಸಂಸ್ಕೃತಿ. ಎಷ್ಟು ಖುಷಿಯಿಂದ ಏಕಾಗ್ರತೆಯಿಂದ ನೋಡ್ತಾ ಇದ್ದೆ. ಆ ಮೈಯೆಲ್ಲ ರೋಮಾಂಚನ ಅನ್ನಿಸ್ತಾ ಇತ್ತು. ಭಾರತಾಂಬೆ ಮಡಿಲಿನ ಮುದ್ದಿನ ಹೆಮ್ಮೆ ಕಂದಮಗಳು ಅಂತ ಬಾರಿ ಬಾರಿ ಯಾಕೆ ಹೇಳ್ತೇನೆ ಅಂದರೆ, ನಮ್ಮಂಥ ಅದೃಷ್ಟವಂತರು, ಪುಣ್ಯವಂತರು, ಭಾಗ್ಯವಂತರು ಯಾರಿಲ್ಲ ಈ ಭರತ ಭೂಮಿಯಲ್ಲಿ ಹುಟ್ಟಿದ್ದೇವೆ ಅಂದರೆ ನಾವು ತಿಳ್ಕೊಳ್ಬೇಕಾಗಿದೆ. ಸಿನಿಮಾ ಹೀರೋಗಳ ಡೈರೆಕ್ಟ್ ಒಂದು ಡೈಲಾಗ್ ಹೇಳಿದ್ರೆ ಟಕ್ ಅಂತ ಬಾಹಟ ಮಾಡ್ತೇವೆ, ಹೀಗೆ ಕಣ್ಣು ಮುಚ್ಕೊಂಡು ಮಾಡ್ತೇವಲ್ಲ. ಮತ್ತು ಇವು ನಮ್ಮ ಸನಾತನ ಧರ್ಮದ ನಾವ್ಯಾಕೆ ಫಾಲೋ ಮಾಡಬಾರ್ದು? ಪುರಾಣಗಳನ್ನು ನೋಡ್ರಿ, ಭಗವದ್ಗೀತೆ ಎಂಥ ಚೆನ್ನಾಗಿ 18 ಅಧ್ಯಾಯಗಳು 12,000 ಶ್ಲೋಕಗಳಲ್ಲಿ ಒಂದು 10 ಶ್ಲೋಕಗಳನ್ನು ಓದ್ರಿ. ಒಂದು ದಿನ ಒಂದು ವಚನಗಳನ್ನು ಹೇಳ್ಕೊಂಡು ಬನ್ನಿರಿ. ವಚನದ ಸಾರಾಂಶ ಏನದಂತ 770 ಅಮರಗಳು 12ನೇ ಶತಮಾನದ ಬಸವಾದಿ ಶರಣರು. ಒಂದು ವಚನಗಳಾದರೂ ಓದ್ರಿ, ಅದರಲ್ಲಿ ನೋಡ್ರಿ ಎಷ್ಟು ಜ್ಞಾನೋದಯ ಆಗ್ತದೆ. ನಾವು ಓದ್ತಾ ಇರ್ತೇವೆ. ಅದಕ್ಕೆ ತಪ್ಪು ತಿಳ್ಕೊಳ್ಬೇಡ್ರಿ ಮಕ್ಕಳೇ, ಮೇಡಮ್ ಅವ್ರು ಈ ಟೈಪು ಹೇಳ್ತಾ ಇದ್ದಾರೆ ಅಂತಂದು. ಯಾಕೆ ಅಂತಂದರೆ ನಮಗೆ ಜ್ಞಾನೋದಯ ಆಗಬೇಕಾಗಿದೆ, ನಾವು ತಿಳ್ಕೊಳ್ಬೇಕಾಗಿದೆ. ನಮಗೆ ಏಕಾಗ್ರತೆ ಬರಬೇಕು ಅಂತಂದರೆ ಇಂಥ ಪುಸ್ತಕಗಳ ಬಗ್ಗೆ ಅಭ್ಯಾಸ ಮಾಡಬೇಕಾಗಿದೆ. ಪುಸ್ತಕದಲ್ಲಿದ್ದಂಥ ಅಕ್ಷರಗಳು ನಮ್ಮ ಮಸ್ತಕದಲ್ಲಿ ಕೂರಬೇಕಾದ್ರೆ ನಮಗೆ ಏಕಾಗ್ರತೆ ಅವಶ್ಯಕತೆ ಇದೆ. ಏಕಾಗ್ರತೆ ಅವಶ್ಯಕತೆ ಇದೆ ಅಂತಂದರೆ ನಿಮ್ಮ ಟೀಚರ್ಸ್ಗಳು ಪಾಠ ಮಾಡುವಾಗ ಮನಸ್ಸು ಕೊಟ್ಟು ಕೇಳಬೇಕಾಗಿದೆ. ಮನಸ್ಸು ಬೇರೆ ಕಡೆಗೆ ಇತ್ತು, ಟೀಚರ್ಸ್ ಕಡೆಗೆ ಕಣ್ಣಿತ್ತು ಅಂತಂದರೆ ಬೇಡ. ನಾವು ಕೂಡ ಚಿಕ್ಕವರಿದ್ದಾಗ ನಮ್ಮ ಟೀಚರ್ಸ್ಗಳು ಪಾಠ ಮಾಡುವಾಗ ನಾವು ಹೀಗೆ ಕೈಯಿಂದ ಬರಿತಾ ಇರ್ತಿದ್ವಿ, ಹೀಗೆ ಪಾಠ ಕೇಳ್ತಿದ್ವಿ, ಕಿವಿಯಿಂದ ಕೇಳ್ತಿದ್ವಿ, ಮೇಡಮ್ ಅವ್ರಿಗೆ ನೋಡ್ತಿದ್ವಿ, ಸರ್ ಅವ್ರಿಗೆ ನೋಡ್ತಿದ್ವಿ, ಬೋರ್ಡ್ ಕಡೆಗೆ ನೋಡ್ತಿದ್ವಿ, ಹೀಗೆ ಬರಿತಾ ಇರ್ತಿದ್ವಿ. ಹಾಗೆ ಮಾಡಿ ಮೆರಿಟ್ ಸ್ಕಾಲರ್ಶಿಪ್ ಮೇಲೆ ನಾವೆಲ್ಲ ಎಜುಕೇಷನ್ ಮಾಡಿದ್ದೇವೆ. ಎಷ್ಟು ಡಿಗ್ರಿ ಮುಗಿಯೋವರೆಗೆ ಬರೀ 27 ರೂಪಾಯಿನಲ್ಲಿ ನಾನು ಡಿಗ್ರಿ ಮುಗಿಸಿದ್ದೇನೆ ನಾನು. ಯಾಕೆ ಅಂತಂದರೆ ನಾವು 10ನೇ ತರಗತಿನಲ್ಲಿ ಇದ್ದಾಗ ಶಾಲೆಗೆ ಹೋಗಿ ಬಂದು ನಾನು 20 ಮಕ್ಕಳಿಗೆ ಟ್ಯೂಷನ್ ಹೇಳ್ತಿದ್ದೆ ನಾನು 10ನೇ ತರಗತಿನಲ್ಲಿ. ನೀವು ನಂಬ್ತಿರೋ ಇಲ್ಲ, 10ನೇ ತರಗತಿ ಶಾಲೆಗೆ ಹೋಗಿ ಬರಬೇಕು, ಇಲ್ಲಿ ಟ್ಯೂಷನ್ ಹೇಳಬೇಕು. PUCನಲ್ಲಿ ಕೂಡ ಹಾಗೆ ನಾನು ಟ್ಯೂಷನ್ ಹೇಳ್ತಿದ್ದೆ. ನಾನು ಆ ಟ್ಯೂಷನ್ನಲ್ಲೇ ನಾನು ಸ್ವಲ್ಪ ದುಡ್ಡು ಜಮಾಯಿಸಿದ್ದೆ ನಾನು. ಅದರಲ್ಲಿ ಸರ್ಕಾರ ನಮಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಒಂದು ಪ್ಲಾಟ್ ಕೊಡ್ತು ಗುಲ್ಬರ್ಗಾದಲ್ಲಿ, ಇಲ್ಲಿ ಆಳನ್ ಚೆಕ್ ಪೋಸ್ಟ್ ಕಡೆಗೆ 93ನಲ್ಲಿ ನಮಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಪ್ಲಾಟ್ ಕೊಡ್ತು. 7,000 ರೂಪಾಯಿ ನನ್ನ ಹತ್ರ ಜಮಾ ಆಗಿತ್ತು. ಆ 7,000 ರೂಪಾಯಿನಲ್ಲಿ ಪ್ಲಾಟ್ ತೊಗೊಂಡೆ ನಾನು. ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಸಾಧನೆ ಮಾಡಬೇಕಾಗಿದೆ. ನಾವು ಸಾಧಕರ ಸಾಲಿನಲ್ಲಿ ನಾವೊಬ್ಬ ಸಾಧಕರಾಗಿ ತೋರಿಸ್ಕೊಡ್ಬೇಕಾಗಿದೆ. ಸಮಯಕ್ಕೆ ಮಹತ್ವ ಕೊಡಬೇಕಾಗಿದೆ. ಇರೋದು 24 ಗಂಟೆ. ಯಾಕೆ 24 ಗಂಟೆನಲ್ಲಿ ನಾವು ಉಪಯೋಗ ಮಾಡ್ಕೊಳ್ಳಿಕ್ಕೆ ಆಗಲ್ಲ? ನಮಗೆ
ನಾವು ಚಾಡಿ ನಿಂದೆ ಜಗಳ ಅಸೂಯೆ ಅಹಂಕಾರ ತೋರಿಸ್ತಾ ಇದ್ದೇವೆ ನಾವೆಲ್ಲ. ಮಕ್ಕಳೇ, ನಾವು ಒಂದು ಮಾತು ಹೇಳ್ತೇನೆ, ನೀವು ಮಕ್ಕಳು ಬಹಳ ಪರಿಶುದ್ಧವಾದ ಮನಸ್ಸಿದೆ. ಆ ಪರಿಶುದ್ಧವಾದ ಮನಸ್ಸಿನಲ್ಲಿ ನೀವು ಒಳ್ಳೆ ಎಜುಕೇಷನನ್ನು ಒಳ್ಳೆ ಆಗ ನಿಮ್ಮ ಏನಿದೆ ಅಕ್ಷರಗಳೇನದಾವೆ, ನಿಮ್ಮ ಪುಸ್ತಕದಲ್ಲಿದ್ದಂಥ ಅಕ್ಷರಗಳು ಮಸ್ತಕದಲ್ಲಿ ಕೂರಬೇಕಾದ್ರೆ ಪರಿಶುದ್ಧವಾಗೇ ಇರಲಿ. ಅದಕ್ಕೆ ಕಲ್ಮಶ ಮಾಡೋಕೆ ಹೋಗ್ಬೇಡ್ರಿ. ಯಾಕೆ ಕಲ್ಮಶ ಹೇಗಾಗ್ತದೆ ಅಂದರೆ, ಇನ್ನೊರ ಬಗ್ಗೆ ಚಾಡಿ ಹೇಳೋದು, ಅಸೂಯೆ ಪಡೋದು, ಅಹಂಕಾರ ತೋರಿಸೋದು, ಕೆಟ್ಟದ್ದು ಬಯಸೋದು, ಅವೆಲ್ಲ ಮಾಡೋದು ಬೇಡ. ಜಗಳ ಮಾಡೋದು ಬೇಡ, ನಿಂದೆ ಮಾಡೋದು ಬೇಡ. ಇದರಿಂದ ಏನಾಗ್ತದೆ ಗೊತ್ತಾ? ಅದರಿಂದ ಮನಸ್ಸು ಕಲ್ಮಶ ಆಗ್ತದೆ. ಕಲ್ಮಶ ಆಗಿದ್ದರೆ ಖಿನ್ನತೆಗೆ ಒಳಗಾಗ್ತೇವೆ. ಆವಾಗ ಖಿನ್ನತೆಗೆ ಮಾನಸಿಕ ನೆಮ್ಮದಿ ಇರೋದಿಲ್ಲ. ಆ ಮಾನಸಿಕ ನೆಮ್ಮದಿ ಇರಲ್ಲ ಟೈಮಿಗೆ ನೀವೇನು ಓದಿದ್ರು ಕೂಡ ಮನಸ್ಸಿನಲ್ಲಿ ಕೊಡೋಕ್ಕಾಗಲ್ಲ. ಅದಕ್ಕೆ ಓದುವಾಗ ಏಕಾಗ್ರತೆ ಇರಲಿ. ನಿಮ್ಮ ಟೀಚರ್ಸ್ಗಳು, ನಿಮ್ಮ ಮಾಸ್ಟರ್ಗಳು ಏನು ಪಾಠ ಮಾಡ್ತಾರೆ ಅದನ್ನ ಮನಸ್ಸಿಟ್ಟು ಕೇಳ್ರಿ, ಮನಸ್ಸು ಕೊಟ್ಟು ಕೇಳ್ರಿ, ಇಷ್ಟಪಟ್ಟು ಓದಬೇಕು. ಯಾವತ್ತು ನಮ್ಮ ಪಠ್ಯ ಪುಸ್ತಕಗಳದಾವಲ್ಲ, ನಾ ಯಾಕೆ ಆವಾಗ ಹೇಳಿದೆ ಲವ್ ಮಾಡಬೇಡ್ರಿ ಅಂತ ಹೇಳಿ, ಯಾರಿಗೆ ಲವ್ ಮಾಡಬೇಕು ಅಂದರೆ ನಮ್ಮ ಪಠ್ಯ ಪುಸ್ತಕಗಳಿಗೆ, ನಮ್ಮ ಎಜುಕೇಷನ್ಗೆ ನಾವು ಲವ್ ಮಾಡಬೇಕಾಗಿದೆ. ಅದಕ್ಕೆ ನಮ್ಮ ಪಠ್ಯ ಪುಸ್ತಕ, ನಮ್ಮ ಲೇಖನಿಗೆ, ನಮ್ಮ ವಿದ್ಯೆಗೆ ನಾವು ಲವ್ ಮಾಡಬೇಕು. ನಾವು ಲವ್ ಮಾಡಿದರೆ ಅದು ನಮ್ಮನ್ನು ಲವ್ ಮಾಡ್ತದೆ. ಅದಕ್ಕೆ ನೀವೆಲ್ಲರೂ ಚೆನ್ನಾಗಿ ಓದ್ತಿರಲ್ಲ, ನನಗೂ ಲೇಟ್ ಆಗಿದೆ ಹೋಗಬೇಕು. ಎಲ್ಲರೂ ಭಾಷೆ ಕೊಡ್ತೀರಾ ಮಕ್ಕಳೇ? ನನಗೆ ಪ್ರಾಮಿಸ್ ಮಾಡ್ತೀರಲ್ಲ? ಎದ್ದು ನಿಂತು ಕೈ ಹೀಗೆ ಮಾಡ್ತೀರಾ ನನಗೆ? ಈಶ್ವರಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಲಿಂಗೈಕ್ಯ ಪೂಜ್ಯ ದೊಡ್ಡಪ್ಪ ಅಪ್ಪಾಜಿ ಮತ್ತು 8ನೇ ಪೀಠಾಧಿಪತಿ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಲಿಂಗೈಕ್ಯ ಶರಣಬಸಪ್ಪ ಅಪ್ಪಾಜಿಯವರ ಮತ್ತು ಮುಕ್ತಾಂಬಿಕಾ ಅವ್ವಾಜಿಯವರ ಆತ್ಮಕ್ಕೆ ಶರಣನ್ನುತ್ತಾ, ಈ ಪ್ರಸ್ತುತ 9ನೇ ಪೀಠಾಧಿಪತಿಯಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಪಾದಕಮಲಿಗೆ ನಮಸ್ಕರಿಸುತ್ತಾ ಮತ್ತು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾದಂಥ ಶರಣಬಸವ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆದಂಥ ಅವ್ವಾಜಿಯವರ ಡಾಕ್ಟರ್ ಮಾತೋಶ್ರೀ ಅವ್ವಾಜಿಯವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಮತ್ತು ನಮ್ಮ ಸಂಘದ ಸೆಕ್ರೆಟರಿ ಆದಂಥ ಬಸವರಾಜ ಅಣ್ಣಾಜಿಯವರು ಇದೀಗ ತಾನೇ ವೇದಿಕೆ ಮೇಲಿದ್ದರು. ಅವರ ಮತ್ತೊಂದು ಫಂಕ್ಷನ್ ಇರೋದ್ರಿಂದ ಹೋಗಿದ್ದಾರೆ. ಅವರಿಗೂ ಕೂಡ ನಮಸ್ಕರಿಸುತ್ತಾ, ಈ ವೇದಿಕೆ ಮೇಲೆ ಆಸೀನರಾಗಿ ಅಂದರೆ ನಮ್ಮ ಕರೆಗೆ ಹೋಗೊಟ್ಟು ಈ PSI ರಾಘವೇಂದ್ರ ಪೊಲೀಸ್ ಸ್ಟೇಷನ್ ಮೇಡಮ್ ಯಶೋಧ ಮೇಡಮ್ ಒಪ್ಪಿ ನಮ್ಮನ್ನು ಇಲ್ಲಿ ತನಕ ಅತ್ಯಂತ ಮಕ್ಕಳಿಗೆ ಮನಮುಟ್ಟು ಹಾಗೆ ಅಂದ್ರೆ ಹೇಗೆ ಮಕ್ಕಳು ಸುಸಂಸ್ಕೃತರಾಗಬೇಕು ಅನ್ನೋಂಥ ಮಾತುಗಳನ್ನು ತಾವು ಕೇಳಿದಿರಿ. ಅವರಿಗೆ ನಮಸ್ಕರಿಸುತ್ತಾ ಮತ್ತು ಈ ಇನ್ನೊಬ್ಬರು ಬರಬೇಕಾಗಿತ್ತು, ಲಕ್ಷ್ಮೀ ಮಾಕಾ ಮೇಡಮ್ ಅವರು ಅನಿವಾರ್ಯ ಕಾರಣದಿಂದ ಬರಲಿಲ್ಲ. ಅವರಿಗೂ ಕೂಡ ನಮಸ್ಕಾರ ಹೇಳುತ್ತಾ ಮತ್ತು ಈ ವೇದಿಕೆ ಮೇಲೆ ಆಸೀನದಂಥ ಸ್ಟೂಡೆಂಟ್ಸ್ ಯೂನಿಯನ್ ಅಡ್ವೈಸರ್ ಅಂತ ಸುನಿತಾ ಮೇಡಮ್ ಅವರೇ ಮತ್ತು ಈ ಸ್ಟೂಡೆಂಟ್ಸ್ ಯೂನಿಯನ್ದ ಪ್ರೆಸಿಡೆಂಟ್ ಆದಂಥ ಕುಮಾರಿ ದಾನಮ್ಮ ಅವರೇ ಮತ್ತು ನನ್ನ ಎಲ್ಲ ಸಹ ಉದ್ಯೋಗಿಗಳೇ ಮತ್ತು ವಿದ್ಯಾರ್ಥಿನಿಯರೇ, ಪಾಲಕರೇ, ನಮಗೊಂಥರ ದುಗುಡು ಏನಂದರೆ ಇವತ್ತಿನ ದಿವಸ ನಮ್ಮ ಏರಿಯಾಕ್ಕೆ ಚೀಫ್ ಮಿನಿಸ್ಟರ್ ಬರ್ತಾ ಇದ್ದಾರೆ. ಅದರ ಬಂದೋಬಸ್ತ್ ಸಲುವಾಗಿ ನಮ್ಮ ಚೀಫ್ ಗೆಸ್ಟ್ ಯಶೋಧ ಮೇಡಮ್ ಅವರು ಅದಕ್ಕೆ ಹೋಗಬೇಕಾಗಿದೆ ಅಂತ ಅವರು ಸಡನ್ನಾಗಿ ಹೇಳಿದ್ದಕ್ಕಾಗಿ ನಮಗೆಲ್ಲಿ ಫಂಕ್ಷನ್ನ ಇದಕ್ಕೆ ಮಕ್ಕಳನ್ನ ಉದ್ದೇಶಿಸಿ 2 ಮೋಟಿವೇಶನಲ್ ಮಾತು ಹೇಳಲು ಗೆಸ್ಟ್ ಇಲ್ಲಪ್ಪ ಅಂತ ಅನಿಸಿತ್ತು. ಆದರೂ ಕೂಡ ಅವರೇ ಮೊದಲು ಬಂದು ಇಲ್ಲಿ ಕೂತಿದ್ರು. ಅದರಂತೆ ಅಣ್ಣಾಜಿಯವರು ಕೂಡ ಅವರಿಗೂ ಕೂಡ ಇನ್ನೊಂದು ಕಾಲೇಜಿನಲ್ಲಿ ಅವರು ಗೆಸ್ಟ್ ಆಗಿದ್ದರಿಂದ ಅವರೂ ಹೋಗೋದಿದೆ. ನಮಗೆ ಇಂತಹ ಪರಿಸ್ಥಿತಿ ಬಂದಿತ್ತು. ಸ್ಟೇಜ್ ಮೇಲೆ ಯಾವಾಗ ಏನು ಮಾಡ್ಬೇಕನ್ನೋದೇ ಗೊತ್ತಾಯಿಲ್ಲ. ಸೀಕ್ವೆನ್ಸ್ ಎಲ್ಲ ಉಲ್ಟಾ ಪಲ್ಟಾ ಅದು ಯಾಕಾದು ಅಂದ್ರೆ ಅವ್ರದ್ದು ಅವಸರಕ್ಕಾಗಿ ನಾವು ಹಾಗೆ ಮಾಡಬೇಕಾಯ್ತು. ಅಂದರೆ ಎಲ್ಲವೂ ಅಂದರೆ ಅವ್ರದ್ದು ಸಮಯ ಅತ್ಯಂತ ಮಹತ್ವದಾಗಿರೋದ್ರಿಂದ ನಾವು ಕೆಲವು ಸೀಕ್ವೆನ್ಸು ಉಲ್ಟಾ ಮಾಡಬೇಕಾಯಿತು. ಆದರೂ ಕೂಡ ಇವತ್ತಿನ ದಿವಸ
ಯಶೋಧ ಮೇಡಮ್ ನಮ್ಮನ್ನು ಉದ್ದೇಶಿ ಬಹಳ ಚೆನ್ನಾಗಿ ಮೋಟಿವೇಶನ್ ನಮಗೆ ಮಾಡಿದ್ದಾರೆ. ಮತ್ತು ಇವತ್ತಿನ ದಿವಸ ಏನು ಸ್ವಾಮಿ ವಿವೇಕಾನಂದರ ಏನು ಒಂದು ಅವ್ರದ್ದು ವಿತ್ ಡೇ ಅಂತ ಆಚರಣೆ ಮಾಡ್ತಾಯಿದ್ದೆವು ಅವ್ರ ನಿಮಿತ್ತವಾಗಿ. ಮತ್ತು ನಮಗೆ ಇಲ್ಲಿ ತನಕ ಒಂದು ಯಶೋಧ ಮೇಡಮ್ ಅವರು ಬಹಳ ಚೆನ್ನಾಗಿ ಮಕ್ಕಳನ್ನ ಉದ್ದೇಶಿಸಿ ಹೇಳಿ ನಿಮ್ಮನ್ನೆಲ್ಲ ಪ್ರಾಮಿಸ್ ತೊಗೊಂಡಿದ್ದಾರೆ. ಅದರ ಪ್ರಕಾರ ನೀವು ನಡೆದುಕೊಳ್ಳಬೇಕು. ಇಲ್ಲಿ ನಾವು ಬರೋದಕ್ಕಿಂತ ಮೊದಲು ಇಲ್ಲಿ ಕೆಲವು ಅಂದರೆ ಸುಮಾರಾಗಿ 2,300 ಸ್ಟ್ರೆಂತ್ ಇರ್ತಿತ್ತು. ಈಗ 800 ಕಾಲೇಜು, 500 ಹಾಸ್ಟೆಲ್ ಸ್ಟ್ರೆಂತ್ ಇದೆ. ಈ ಎಲ್ಲ ಮಕ್ಕಳನ್ನು ಒಂದು ಕಡೆ ಕ್ರೋಢೀಕರಿಸಿ ಅವರ ವಿದ್ಯಾಭ್ಯಾಸ ಮಾಡಿ ಮುಂದಿನ ಜೀವನ ತಯಾರು ಮಾಡೋ ಕೆಲಸ ನಮ್ಮೆಲ್ಲರದು, ನಮ್ಮ ಶಿಕ್ಷಕರದು, ನಮ್ಮದು. ಹೇಳಿದರೆ ಮೇಡಮ್ ಅವರು ನಮ್ಮದು ವಿದ್ಯಾವಂತರಾಗಬೇಕು, ನಾಲೆಜ್ವಂತರಾಗಬೇಕು, ಜ್ಞಾನವಂತರಾಗಬೇಕು. ಅದು ಆಗಬೇಕಾದ್ರೆ ಅಭ್ಯಾಸ ಕಲಿಬೇಕು. ವಿದ್ಯೆ ಒಂದೇ ನಮಗೆ ಏನು ನಮ್ಮ ಜೀವನ ಒಳ್ಳೆಯ ಜೀವನ ನಡೆಸಲು ಅದು ಸಾಕಾಗೋದಿಲ್ಲ. ವಿದ್ಯೆ ಇರೋದರಿಂದ ನಮಗೆ ಒಳ್ಳೊಳ್ಳೆ ಪುಸ್ತಕಗಳು, ಒಳ್ಳೊಳ್ಳೆ ಏನು ಜನರ ಮಾತುಗಳನ್ನು ಕೇಳಿ ಎನಲೈಸ್ ಮಾಡೋಂಥ ಕೆಪಾಸಿಟಿ ನಮ್ಮಲ್ಲಿ ಬರ್ತದೆ. ಆದ್ದರಿಂದ ನನಗೆ ಯಾವಾಗಲೂ ಅಪ್ಪಾಜಿಯವ್ರ ಬಳಿ ಹೋದಾಗ ಹೇಳ್ತಿದ್ರು, ಯಾರಿಗಾದ್ರೂ ನಾವು ಟೀಚರ್ಸ್ ತೆಗೆದುಕೊಳ್ಬೇಕಾದ್ರೆ ಅವ್ರು ಹೇಳ್ತಿರು, ನಾಲೆಜ್ ಈಸ್ ಪವರ್. ಅದು ಯಾರೇ ಇರಲಿ, ಯಾರ ಬಲ್ಲಿ ನಾಲೆಜ್ ಅವ್ರಿತ್ತು, ನಮ್ಮ ರಿಲೇಷನ್ ಅಂತ ನೀ ಎಂದೂ ಕನ್ಸಿಡರ್ ಮಾಡಬೇಡ. ಯಾಕಂದರೆ ಒಂದು ವಿದ್ಯಾರ್ಥಿ ಎಷ್ಟೋ ಜನರನ್ನು ಪಾಠ ಮಾಡೋದಿರ್ತದೆ. ಅದಕ್ಕೆ ಒಳ್ಳೆಯ ಟೀಚರ್ನ ತೆಗೆದುಕೊಳ್ಳಬೇಕು. ಇವತ್ತಿನ ದಿವಸ ನಮಗೆ ಒಂದು ನಮಗೆ ಶುಭ ಇದು ಏನಂತಂದರೆ, ಇವತ್ತು 25ನೇ ಏನು ಸಿಲ್ವರ್ ಜೂಬ್ಲಿ ಆಚರಿಸಿಕೊಳ್ತಾ ಇದ್ದೆವು. ಇವತ್ತು ನೋಡೋರು ತಮಗೆ ಎಲ್ಲರಿಗೂ ನೋಡ್ರೆ ಅನ್ನಿಸ್ಬೋದು, ನಾವು ಟೀಚರ್ಸ್ ಎಲ್ಲ ಹೆಂಗೆ ಒಂದೇ ಥರದ ಡ್ರೆಸ್ಸು, ಒಂದೇ ನಮೂನಿ ಎಂತಿಂತ ಅಂದರೆ ಎಷ್ಟು ಹುಮ್ಮಸ್ಸವಾಗಿ ಈ ಫಂಕ್ಷನ್ ಸಿಲ್ವರ್ ಜೂಬ್ಲಿ ತಯಾರು ಮಾಡಿದೆವು. ಈ ಮಕ್ಕಳು ಕೂಡ ನಮಗೆ ಅಷ್ಟೇ ಸಾಥ್ ಕೊಟ್ಟಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಮತ್ತು ನಮ್ಮದು ಕೋರ್ ಬಿಸ್ನೆಸ್ ಏನಪ್ಪ ಅಂತಂದರೆ ಅಕಾಡೆಮಿಕ್. ನಾವು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಇರ್ಬೋದು. ನಮಗೆ ಬರ್ತಾರೆ, ಹಳ್ಳಿಲಿಂದ ಬಹಳ ಜನರು ಬರ್ತಾರೆ. 50% ದ ಸ್ಟೂಡೆಂಟ್ಸ್ ಆರ್ ಕಮಿಂಗ್ ಫ್ರಮ್ ದ ರೂರಲ್ ಏರಿಯಾ. ಅವ್ರಿಗೇನು ಒಂದು ಲ್ಯಾಕಿಂಗ್ ಏನಂತಂದರೆ ಅವ್ರಿಗೆ ಇಂಗ್ಲೀಷ್ ಲ್ಯಾಕಿಂಗ್. ನಮಗೆ ಇಂಗ್ಲೀಷ್ ಬರಲ್ರಿ ಹ್ಯಾಂಗೆ ಮಾಡ್ಬೇಕು. ಅದೇನು ಮಹಾ ದೊಡ್ಡದಲ್ಲ. ವಿದಿನ್ 2-3 ವೀಕ್ಸ್ ಯು ಕ್ಯಾನ್ ಲರ್ನ್ ದ ಇಂಗ್ಲೀಷ್. ನಂತರ ವಿದ್ಯಾರ್ಥಿಗಳಿಂದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮವು ಜರುಗಿದವು. ಶಿವನೇ ಭಕ್ತಿದಾರಿಯು ಗೊತ್ತಿಲ್ಲ, ಶಿವನೇ ಭಕ್ತಿದಾರಿಯು ಗೊತ್ತಿರುವುದೊಂದೇ ದೈವ ಬಾರಿಯು ಗೊತ್ತಿರುವುದೊಂದೇ ದೈವ ಬಾರಿಯು ಉಳ್ಳಾಯ ನಿನ್ನ ನಿಲದೆಡೆಗೆ ಇದಡುಂದ ಮಾಯ ಸನ್ನಿಧಿಗೆ ಕಾಪು ಗೊತ್ತಿಜ್ಜೆ ಶಿವನೇ
ಈ ಸಂದರ್ಭದಲ್ಲಿ ಮುಕ್ತಾಂಬಿಕಾ ಕಾಲೇಜು ಸಿಬ್ಬಂದಿ ವಿದ್ಯಾರ್ಥಿಗಳು ಸೇರಿದಂತೆ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ವಿರಾಮ. ಕರ್ತವ್ಯ ಲೋಪವೆಸಗಿದ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಸಿದ್ದಲಿಂಗ ಸ್ವಾಮೀಜಿ ಆಗ್ರಹ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕರ್ತವ್ಯ ಲೋಪವೆಸಗಿರುವ ಪೊಲೀಸ್ ಅಧಿಕಾರಿಯನ್ನು ಅಮಾನತುಗೊಳಿಸುವಂತೆ ಶಿವಸೇನಾ ಪಕ್ಷದ ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಆಗ್ರಹ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಹಿಂದೆ ಬ್ರಹ್ಮಪುರ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾಗಿದ್ದ ಸೋಮಲಿಂಗ ಕಿರ್ದಳ್ಳಿ ಅವರು ಕರ್ತವ್ಯ ಲೋಪ ಮಾಡಿದ್ದಾರೆ ಎಂದು 5ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ದಂಡ ವಿಧಿಸಿದೆ ಎಂದು ಆರೋಪಿಸಿದರು. ಈ ಆರೋಪದ ಹಿನ್ನೆಲೆ ಈ ಅಧಿಕಾರಿಯನ್ನು ಕೂಡಲೇ ಅಮಾನತುಗೊಳಿಸುವಂತೆ ಒತ್ತಾಯಿಸಿದರು. ಸಾರ್ವಜನಿಕರ ಎದುರುಗಡೆ ಸಂಪೂರ್ಣವಾಗಿ ಇವತ್ತು ಪೊಲೀಸ್ ಇಲಾಖೆ ಬೆತ್ತಲಾಗಿದೆ. ಕಾರಣ, ಈ ಸೋಮಲಿಂಗ್ ಕಿರ್ದಳ್ಳಿ ಅವರು ಸುಮಾರು 1.5 ವರ್ಷಗಳ ಕಾಲ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ಅನ್ನುವಂಥ ಗಮನಕ್ಕೆ ಬಂದಿದೆ. ಇವರ ಆಡಳಿತಾವಧಿಯಲ್ಲಿ ಎಷ್ಟು ಕೇಸ್ಗಳು ಹಾಕಿದ್ದಾರೆ ಮತ್ತು ಎಷ್ಟು ಜಾಮೀನನ್ನು ತಿರಸ್ಕಾರ ಮಾಡಿ, ರಿಜೆಕ್ಟ್ ಮಾಡಿ ಅಂತ ನ್ಯಾಯಾಲಯಕ್ಕೆ ಎಷ್ಟು ಪತ್ರ ಬರೆದಿದ್ದಾರೆ, ಅದರ ಪೂರ್ವಾಪರ ಸಂಪೂರ್ಣವಾಗಿ ಇಲಾಖಾ ತನಿಖೆ ಆಗಬೇಕು ಮತ್ತು ಇವರ ಮೇಲೆ FIR ಆಗಬೇಕು. ಈಗ ನೋಡಿ, ಪ್ರೊಬೇಷನರಿ ಪೀರಿಯಡ್ ಅವರು DYSP ಅವ್ರದ್ದು 2 ವರ್ಷ ಪ್ರೊಬೇಷನರಿ ಪೀರಿಯಡ್ ಇರ್ತದೆ. ಆ ತಪ್ಪು ಮಾಡಿದಾಗೆ ಇವರು ಪ್ರಮೋಷನ್ ಆಗಿರ್ತಾರೆ. ಈಗ ಅವರನ್ನ ಡಿಮೋಷನ್ ಮಾಡಿ ಸಸ್ಪೆಂಡ್ ಮಾಡಬೇಕು. ಇಂತಹ ಅಧಿಕಾರಿಗಳು ಸಾಮಾಜಿಕ ಸ್ವಾಸ್ಥ್ಯವನ್ನ ಕಾಪಾಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿರ್ತಾರೆ. ಇವರನ್ನಿಟ್ಕೊಂಡು ದೇಶ, ರಾಜ್ಯ, ಜಿಲ್ಲೆ ರಕ್ಷಣೆ ಮಾಡ್ತೀನಿ ಅಂದರೆ ಅದು ನಮ್ಮ ಹೊಂಬತನ ಆಗುತ್ತೆ. ನಾವು ಇಲ್ಲಿಯ ಪೊಲೀಸ್ ಆಯುಕ್ತರಿಗೂ ಮತ್ತು ಪೊಲೀಸ್ ಮಹಾನಿರ್ದೇಶಕರ ಬೆಂಗಳೂರು ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಅವರಿಗೆ ದೂರು ಸಲ್ಲಿಸ್ತಾ ಇದ್ದೀವಿ. ಆಯುಕ್ತರಿಗೂ ಕೂಡ ದೂರು ಸಲ್ಲಿಸ್ತಾ ಇದ್ದೀವಿ. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು,
ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.